ಆತ್ಮೀಯ ಸಹೋದರ, ನಾವು ಅಧ್ಯಯನಕ್ಕೆ ಆರಿಸಿಕೊಂಡಿರುವಂತಹ ಗ್ರಂಥ ಮಾನವ ಎಲ್ಲಿಂದ ಹೇಗೆ ಮತ್ತೆ ಎಲ್ಲಿಗೆ. ಲೆಡ್ಬಿಟ್ರ್ ಅವರು ಯೋಗಿ ಲೆಡ್ಬಿಟ್ರ್ ಅಂತಾನೆ ಕರ್ಸ್ಕೊಂಡಿದ್ದಂಥವ್ರು. ಯೋಗ ದೃಷ್ಟಿ ಇದ್ದವ್ರಿಗೆ. ಮತ್ತು ಹನಿ ಬೆಸೆಂಟ್ ಅವರ ಯೋಗ ದೃಷ್ಟಿಯಲ್ಲಿ ಅವರ ಪ್ರಜ್ಞೆಯನ್ನ ಹಿಮ್ಮುಖ ಮಾಡ್ತಾ ಹೋಗ್ತಾ ಅವರು ಎಲ್ಲಿಂದ ಈಗಿನ ಪ್ರಸ್ತುತ ಸ್ಥಿತಿಗೆ ಬರೋದಕ್ಕೆ ಕಾರಣ ಆಯಿತು ಅನ್ನೋದನ್ನ ಅವಲೋಕಿಸಿದಾಗ ಕಂಡುಕೊಂಡಂತಹ ಅನೇಕ ವಿಚಾರಗಳನ್ನ ನಮಗೆ ಹೇಳ್ತಾ ಬರ್ತಾರೆ. ನಾವೆಲ್ಲ ಈಗಾಗಲೇ ಸುಮಾರು 4 ಉಪನ್ಯಾಸಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಬಂದಿದ್ದೇವೆ. ಸೌರ ಬ್ರಹ್ಮಾಂಡದಲ್ಲಿ ಸೌರ ಬ್ರಹ್ಮಾಂಡೇಶ್ವರನ ಕೆಳಗೆ 10 ಸಂಸರಣಾ ಯೋಜನೆಗಳು ನಡೀತಾ ಇವೆ. ಅದರಲ್ಲಿ ಭೂ ವಿಕಾಸ ಯೋಜನೆಯು ಕೂಡ ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಯೋಜನೆ. ಆ ಯೋಜನೆಗೆ ನಾವಿರ್ತಕ್ಕಂತಹ ಭೂಮಿ ಎಂಬ ಗ್ರಹವೂ ಕೂಡ ಸೇರಿರುವಂತದ್ದು. ಈ ಒಂದು ಭೂ ವಿಕಾಸ ಯೋಜನೆಯಲ್ಲಿ ನೀವು ಈ ಚಿತ್ರದಲ್ಲಿ ನೋಡಬಹುದು. ಈ ಒಂದು ಭೂ ವಿಕಾಸ ಯೋಜನೆಯಲ್ಲಿ 10 ಗೋಳ ಮಾಲೆಗಳಿವೆ. 7 ಗೋಳ ಮಾಲೆಗಳಿವೆ. 7 ಗೋಳ ಮಾಲೆಗಳಿದೆ. ಅಂದ್ರೆ ಇದು ಚಿಕ್ಕ ಚಿಕ್ಕ ಮಾಲೆಗಳು. ಇದು ಒಂದನ್ನ ಚಿಕ್ಕ ಮಾಲೆ ಅಥವಾ ಉಂಗುರ ಸರಪಳಿ ಅಂತ ಕರೀತಕ್ಕಂಥ. ಈ ತರದ್ದು 7 ಗೋಳ ಮಾಲೆಗಳಿವೆ. ನಾವು ಪ್ರಸ್ತುತ ಇರ್ತಕ್ಕಂಥದ್ದು 4ನೆಯ ಗೋಳಮಾಲೆ. ಈ 4ನೆಯ ಗೋಳಮಾಲೆಯಲ್ಲಿ ಅತ್ಯಂತ ಕೆಳಗಡೆ ಇರ್ತಕ್ಕಂತಹ ಗ್ರಹ ಭೂಮಿ. ಅದನ್ನ ಡಿ ಅಂತ ಇಲ್ಲಿ ಸೂಚಿಸಿದ್ದೇವಲ್ಲ, ಅಲ್ಲಿ ಪ್ರಸ್ತುತ ನಾವು ವಾಸ ಮಾಡ್ತಾ ಇದ್ದೇವೆ. ಆದ್ರೆ ಈ ಒಂದು ಯೋಜನೆಯಲ್ಲಿ ಸಂಸರಣೆ ಅನ್ನುವಂಥದ್ದು ಅಂದ್ರೆ ಜೀವ ವಿಕಾಸ ಅನ್ನುವಂಥದ್ದು ಮೊದಲನೆಯ ಮಾಲೆಯಿಂದ ಪ್ರಾರಂಭ ಆಗಿದೆ. ಈ ಒಂದು ಯೋಜನೆಯಲ್ಲಿ ಸುಮಾರು 13 ಜೀವ ಪ್ರವಾಹಗಳು ಹರಿತಾ ಇದೆ. ಒಂದೊಂದು ಜೀವ ಪ್ರವಾಹದಲ್ಲೂ ಕೂಡ ಅನೇಕ ಜೀವಿಗಳು ಸಂಸರಣೆಯನ್ನ ಹೊಂದುತ್ತಾ ಇದ್ದಾರೆ. ಬೇರೆ ಬೇರೆ ಘಟ್ಟದಲ್ಲಿ, ಬೇರೆ ಬೇರೆ ವರ್ಗಗಳಲ್ಲಿ. ಯಾವುದೇ ಒಂದು ಮಾಲೆಯನ್ನ ತಗೊಂಡ್ರೂ ಕೂಡ ನಾವು ಆ ಒಂದು ಮಾಲೆಯಲ್ಲಿ 7 ಜೀವ ವಿಕಾಸ ಪ್ರವಾಹಗಳು ಹರಿತಾ ಇರತ್ತೆ. ಈ ಎಲ್ಲ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಬಂದ್ವಿ. ಹಿಂದೆ ನಾವು ಈ ಒಂದು ಭೂ ವಿಕಾಸ ಯೋಜನೆಗೆ ಸೇರಿರ್ತಕ್ಕಂತಹ 2 ಮೊದಲು ಮತ್ತೆ 2ನೆಯ ಒಂದು ಗ್ರಹ ಮಾಲೆಯಲ್ಲಿ ಅಥವಾ ಗೋಳ ಮಾಲೆಯಲ್ಲಿ ಯಾವ ರೀತಿ ಜೀವ ವಿಕಾಸ ಆಗ್ತಾ ಇದೆ ಅನ್ನೋದನ್ನ ಸಾಕಷ್ಟು ವಿಚಾರನ ತಿಳ್ಕೊಂಡ್ವಿ. ಈ ದಿನ ನಾವು 3ನೆಯ ಗೋಳಮಾಲೆ ನೋಡಿ. ಇದು 3ನೆಯ ಗೋಳಮಾಲೆ. ಅದು ಚಂದ್ರಗ್ರಹ ಮಾಲೆ ಅಂತ ಕೂಡ ಕರೀತಕ್ಕಂಥದ್ದು. ಈಗ ನಾವಿರೋದು 4ನೆಯ ಮಾಲೆ. ನಾವು ಈ ದಿನ ತಿಳ್ಕೊಳ್ತಾ ಇರ್ತಕ್ಕಂಥದ್ದು 3ನೆಯ ಮಾಲೆಯ ಬಗ್ಗೆ, ಗೋಳಮಾಲೆ. ನಮ್ಮ ಹಿಂದಿದ್ದಂತಹ ಒಂದು ಗೋಳಮಾಲೆಯ ಬಗ್ಗೆ. ಈ ಗೋಳಮಾಲೆಯಲ್ಲಿ 7 ಗೋಳಗಳು ಅಥವಾ ಗ್ರಹಗಳಿವೆ. ನಾವಿದ್ರಲ್ಲಿ ಸೂಚಿಸಿದ್ದೇವಲ್ಲ ABCDEFG ಅಂತ. 2 ಗ್ರಹಗಳು ಮೇಲ್ಮನೋಲೋಕದಲ್ಲಿವೆ. ಇನ್ನೆರಡು ಗ್ರಹಗಳು ಕೆಳಮನೋಲೋಕದಲ್ಲಿವೆ. ಮತ್ತೆ 2 ಗ್ರಹಗಳು ಕಾಮಲೋಕದಲ್ಲಿವೆ. ಸ್ಥೂಲ ಲೋಕದಲ್ಲೂ ಕೂಡ ಒಂದು ಗ್ರಹ ಇದೆ. ಸ್ಥೂಲ ಲೋಕದಲ್ಲಿರುವ ಗ್ರಹ ಮಾತ್ರನೇ ವಿಜ್ಞಾನಿಗಳ ಕಣ್ಣಿಗೆ ಕಾಣಿಸೋದಕ್ಕೆ ಸಾಧ್ಯ ಅಲ್ವಾ? ಈ 3ನೆಯ ಗ್ರಹಮಾಲೆಯಲ್ಲಿ ಅತ್ಯಂತ ಕೆಳಗಿನ ಅಂದ್ರೆ ಸ್ಥೂಲ ಲೋಕದಲ್ಲಿದ್ದಂತಹ ಒಂದು ಗ್ರಹ ಅಂದ್ರೆ ಅದು ಚಂದ್ರಗ್ರಹ. ಅದನ್ನ ನಾವು ಚಂದ್ರಗ್ರಹ ಅಂತ ಕರೀತೇವೆ. ಅದನ್ನೇ ಈ ಒಂದು 3ನೆಯ ಗ್ರಹ ಮಾಲೆಯನ್ನ ಚಂದ್ರಗ್ರಹ ಮಾಲೆ ಅಂತ ಕೂಡ ಕರೀತಾರೆ. ಚಂದ್ರಗ್ರಹ ಮಾಲೆ ಅಂತ ಕೂಡ ಕರೀತಾರೆ. ಈ ಡಿ ಗ್ರಹ ಇದೆಯಲ್ಲ, ಅದನ್ನೇ ಚಂದ್ರಗ್ರಹ ಅಂತ ಅವರು ಗುರುತಿಸಿರ್ತಕ್ಕಂಥದ್ದು. ಈ 3ನೆಯ ಗ್ರಹಮಾಲೆಯಲ್ಲಿ ಅತ್ಯಂತ ಹೆಚ್ಚಿನ ಚಟುವಟಿಕೆ ಎಲ್ಲಿ ಕಾಣಿಸುತ್ತಪ್ಪ ಅಂದ್ರೆ ಡಿ ಗ್ರಹದಲ್ಲಿ, ಅಂದ್ರೆ ಚಂದ್ರಗೋಳದಲ್ಲಿ. ಚಂದ್ರಗ್ರಹದಲ್ಲಿ ಅತ್ಯಂತ ಹೆಚ್ಚಿನ ಚಟುವಟಿಕೆ ಕಾಣಿಸ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ನೋಡಿ, ವಿಜ್ಞಾನಿಗಳು ಚಂದ್ರಗ್ರಹಕ್ಕೆ ಹೋಗಿ ಅಲ್ಲಿ ಏನಿತ್ತು ಹೇಗಿತ್ತು ಅನ್ನೋದೆಲ್ಲ ಈಗ ಪರಿಶೋಧನೆ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಸ್ತುತ ಆ ಗ್ರಹ ಆಗಲೇ ವಿನಾಶದ ಅಂಚಿನಲ್ಲಿದೆ. ಅಂದ್ರೆ ಲೈವ್ ಆಗ್ತಾ ಇದೆ. ಅಲ್ಲಿ ಜೀವಿಗಳು ಇಲ್ಲ. ಯಾಕೆಂದ್ರೆ ಈಗಾಗಲೇ
ಮುಂದಿನ ಒಂದು ಗ್ರಹಮಾಲೆ ಪ್ರಾರಂಭ ಆಗಿ ಈ ಗ್ರಹಮಾಲೆಯಲ್ಲಿ ಒಟ್ಟು 7 ಪ್ರದಕ್ಷಿಣೆಗಳಲ್ಲಿ ಈಗಾಗಲೇ ನಾವು 4ನೇ ಪ್ರದಕ್ಷಿಣೆಯಲ್ಲಿದ್ದೇವೆ. ಅಂದ್ರೆ ವಿಜ್ಞಾನಿಗಳ ಕೈಗೆ ಎಟುಕದಂತಹ ಅನೇಕ ವಿಚಾರಗಳನ್ನ ಯೋಗ ದೃಷ್ಟಿಯಲ್ಲಿ ಅವರು ತಮ್ಮ ಪ್ರಜ್ಞೆಯಲ್ಲಿ ಉನ್ನತ ಪ್ರಜ್ಞೆಯಲ್ಲಿ ಕಂಡುಕೊಂಡಂತಹ ವಿಚಾರಗಳನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅವರು ಲೆಡ್ಬಿಟ್ರವರು ಮತ್ತೆ ಅನಿ ಬೆಸೆಂಟ್ರು ತಮ್ಮ ಪ್ರಜ್ಞೆ ಎಲ್ಲಿತ್ತು ಅಂತ ಹುಡ್ಕೊಳ್ತಾ ಹೋಗ್ತಾರೆ. ತಮ್ಮ ಪ್ರಜ್ಞೆಯನ್ನ ಹಿಂಬಾಲಿಸ್ತಾ ಹೋಗ್ತಾರೆ ಹಿಮ್ಮುಖವಾಗಿ. ಆಗ ಅವರು ಈ ಒಂದು ಮಾಲೆಯಲ್ಲಿ 4ನೆಯ ಪ್ರದಕ್ಷಿಣೆಯಲ್ಲಿ ಚಂದ್ರಗ್ರಹವನ್ನ ಪ್ರವೇಶ ಮಾಡ್ತಾರಂತೆ. ಅವ್ರು ಕಂಡುಕೊಳ್ತಾರೆ ಅವ್ರು ಎಲ್ಲಿದ್ರು ಅಂತ. ಅವ್ರ ಪ್ರಜ್ಞೆ ಎಲ್ಲಿತ್ತು, ಯಾವ ರೂಪದಲ್ಲಿತ್ತು, ಯಾವ ದೇಹಗಳಲ್ಲಿತ್ತು ಅನ್ನೋದನ್ನ ಅವರು ಗುರುತಿಸೋ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅವರ ಪ್ರಜ್ಞೆ ಇದ್ದಂತಹ ಪರಿಸ್ಥಿತಿಗಳು, ಅದರ ಸುತ್ತಮುತ್ತಲು ಒಡನಾಟದಲ್ಲಿದ್ದಂಥವರು, ಆ ಪ್ರದೇಶ ಎಲ್ಲವನ್ನೂ ಕೂಡ ಅವರು ವೀಕ್ಷಣೆ ಮಾಡಿ ನಮಗೆ ವಿವರಣೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಿದೆ. ಹೀಗೆ 3ನೆಯ ಗ್ರಹಮಾಲೆಯಲ್ಲಿ ಚಂದ್ರ ಗ್ರಹದಲ್ಲಿ ಅವರು 4ನೆಯ ಪ್ರದಕ್ಷಿಣೆಯಲ್ಲಿ ಪ್ರಾಣಿಗಳಾಗಿ ಹುಟ್ಟುತ್ತಾರೆ. ಈಗ 1ನೇ ಗ್ರಹಮಾಲೆಯಲ್ಲಿ ಅವರು ಖನಿಜಗಳಾಗಿದ್ರು, ಅವ್ರು ಗುರುತಿಸ್ಕೊಂಡಿದ್ರು ನಾವು ಖನಿಜ ವರ್ಗದಲ್ಲಿದ್ವಿ ಅಂತ. 2ನೇ ಗ್ರಹಮಾಲೆಯಲ್ಲಿ ಸಸ್ಯಗಳಾಗಿದ್ರು. ಈಗ 3ನೆಯ ಗ್ರಹಮಾಲೆಯಲ್ಲಿ 4ನೆಯ ಪ್ರದಕ್ಷಿಣೆಯಲ್ಲಿ ಎಂಟ್ರಾಗ್ತಾರೆ. ಅವ್ರು ಪ್ರವೇಶ ಮಾಡೋದೇ 4ನೆಯ ಪ್ರದಕ್ಷಿಣೆಯಲ್ಲಿ ಚಂದ್ರ ಗ್ರಹದಲ್ಲಿ. ಯಾವ ಪ್ರಾಣಿಗಳ ರೂಪದಲ್ಲಿ ಅವರು ಹುಟ್ಟುತ್ತಾರೆ ಅಂದ್ರೆ ಚಿಕ್ಕ ಸಸ್ತನಿ ಪ್ರಾಣಿಗಳು ಅಂತ ಹೇಳ್ತಾರೆ. ಸಸ್ತನಿಗಳು ಅಂದ್ರೆ ಮ್ಯಾಮಲ್ಸ್ ಅಂತ ಹೇಳ್ತೀವಲ್ಲ ಹಾಗೆ. ಆ ರೀತಿಯ ಒಂದು ಪ್ರಾಣಿ ವರ್ಗದಲ್ಲಿ ಅವರು ಜನಿಸಿರ್ತಾರೆ. ಇವು ಹೇಗಿರ್ತವೆ ಅಂದ್ರೆ ಈ ಪ್ರಾಣಿಗಳು ಆಕಾರದಲ್ಲಿ ಚಿಕ್ಕದಾಗಿರ್ತವೆ, ಆದ್ರೆ ಬಹಳ ಚುರುಕು ಅಂತ ಹೇಳ್ತಾರೆ. ಅದು ಈ ಪ್ರಾಣಿಗಳಷ್ಟೇ ಅಲ್ಲ, ಚಂದ್ರಗ್ರಹದಲ್ಲಿ ಇದಕ್ಕಿಂತ ಸ್ವಲ್ಪ ಮುಂದುವರೆದಂತಹ ಸಸ್ತನಿ ಪ್ರಾಣಿಗಳು ಕೂಡ ಇದ್ವು. ಆ ಪ್ರಾಣಿಗಳು ಕೋತಿಗಳ ಹಾಗೆ ಕಾಣಿಸ್ತಾ ಇದ್ವಂತೆ. ಅಂದ್ರೆ ಇವರಿನ್ನ ಕೋತಿಗಳಾಗಿರ್ಲಿಲ್ಲ. 4ನೇ ಪ್ರದಕ್ಷಿಣೆಯಲ್ಲಿ ಅವರಿನ್ನೂ ಸ್ವಲ್ಪ ಚಿಕ್ಕ ಚಿಕ್ಕ ಸಸ್ತನಿಗಳಾಗಿ ಜನ್ಮವನ್ನ ಪಡ್ಕೊಂಡಿದ್ರು. ಈ 4ನೆಯ ಪ್ರದಕ್ಷಿಣೆ ವಿಚಾರನೆ ಹೆಚ್ಚು ಹೇಳ್ತಾರೆ ಅವರು. ಚಂದ್ರಗ್ರಹದಲ್ಲಿ ಪ್ರಾರಂಭ ಕಾಲ ಅಂತ ಈ ಒಂದು ಅಧ್ಯಾಯದಲ್ಲಿ ಹೇಳಿದ್ರು ಕೂಡ ಈ ಗ್ರಂಥದಲ್ಲಿ ಹೆಚ್ಚು ವಿಚಾರಗಳು ಅವರು ಆ ಒಂದು ಗ್ರಹವನ್ನ ಪ್ರವೇಶ ಮಾಡಿದ ನಂತರ ಕಂಡುಕೊಂಡಂತಹ ವಿದ್ಯಮಾನಗಳನ್ನ ನಮ್ಗೆ ವಿವರಿಸ್ತಾ ಹೋಗ್ತಾರೆ. 4ನೆಯ ಪ್ರದಕ್ಷಿಣೆಯಲ್ಲಿ ಚಿಕ್ಕ ಸಸ್ತನಿ ಪ್ರಾಣಿಗಳಾಗಿ ಅವರು ಚಂದ್ರಗ್ರಹವನ್ನ ಪ್ರವೇಶ ಮಾಡ್ತಾರೆ. ಅವ್ರು ಗುರುತಿಸ್ಕೊಳ್ತಾರೆ ಅವ್ರ ಪ್ರಜ್ಞೆನ ಎಲ್ಲಿದ್ರು ಅಂತ. ಈ ಚಿಕ್ಕ ಚಿಕ್ಕ ಸಸ್ತನಿ ಪ್ರಾಣಿಗಳು ಅಂತ ಹೇಳಿದ್ವಲ್ಲ, ಅವು ಹೇಗಿದ್ವು ಅಂತ ವರ್ಣಿಸ್ತಾರೆ. ಅವುಗಳ ಶರೀರ ಉದ್ದಕ್ಕಿತ್ತಂತೆ, ಕಾಲುಗಳು ಚಿಕ್ಕ ಚಿಕ್ಕದಾಗಿತ್ತಂತೆ, ಮತ್ತೆ ತುಂಬಾ ಒರಟಾದಂತಹ ಚಿಕ್ಕ ಬಾಲ ಇತ್ತು ಅವಕ್ಕೆ, ಮತ್ತೆ ಕಣ್ಣುಗಳು ಕೆಂಪಗಿದ್ವಂತೆ. ರಾತ್ರಿಯಲ್ಲೂ ಕೂಡ ನೋಡೋ ಶಕ್ತಿ ಇತ್ತು ಆ ಕಣ್ಣುಗಳಿಗೆ ಅಂತ ಹೇಳ್ತಾರೆ. ಇವು ಹೆಂಗ್ ಕಾಣಿಸ್ತಿದ್ವು ಅಂದ್ರೆ ಈಗ ಪ್ರಸ್ತುತ ನಾವು ನೋಡ್ತೇವಲ್ಲ ಮುಂಗ್ಸಿ ಅಥವಾ ಮುಂಗುಲಿ ಅಂತ ಹೇಳ್ತೀವಲ್ಲ, ಆ ಜಾತಿಗೆ ಸೇರಿದ ಹಾಗೆ. ಆದರೆ ಈ ನಾರ್ತ್ ಅಮೆರಿಕಾದಲ್ಲಿ ನಾಯಿಗಳ ಹಾಗೆ ಬೊಗಳ್ತಕ್ಕಂತಹ ಪ್ರಾಣಿಗಳು, ಅವೆರಡರ ಮಿಶ್ರಣ ಅಂತ ಹೇಳ್ತಾರೆ. ಅವೆರಡರ ಮಿಶ್ರಣದ ಹಾಗೆ ಕಾಣಿಸ್ತಾ ಇದ್ವು ಅಂತ. ಈ ಪ್ರಾಣಿಗಳು ಹೇಗ್ ಕುತ್ಕೊಳ್ತಾ ಇದ್ವು ಅಂದ್ರೆ, ಈ ಕಾಂಗರುಗಳು ಕುತ್ಕೊಳ್ತಾವಲ್ಲ, ಹಿಂದ್ಗಡೆ ಕಾಲು ಮತ್ತೆ ಬಾಲ ಅದರ ಸಹಾಯದಿಂದ ನಿಂತ್ಕೊಳ್ತಾ ಇದ್ವಂತೆ, ಹಾಗೆ ಕೂತ್ಕೊಳ್ತಾ ಇದ್ವಂತೆ. ಈ ಸಣ್ಣ ಪ್ರಾಣಿಗಳಿಗೆ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡೋ ಶಕ್ತಿ ಕೂಡ ಇತ್ತು ಅಂತ ಅವರು ಗುರುತಿಸ್ತಾರೆ. ಈ ಪ್ರಾಣಿಗಳು ಅವ್ರ ಪ್ರಜ್ಞೆನ್ ಗುರುತಿಸ್ಕೊಂಡ್ರಲ್ಲ, ಈ ಚಿಕ್ಕ ಸಸ್ತನಿ ಪ್ರಾಣಿಗಳು, ಇವು ಮನುಷ್ಯರ ಜೊತೆ ಬಹಳ ಸ್ನೇಹಯುತವಾದಂತಹ ಸಂಬಂಧವನ್ನ ಇಟ್ಕೊಂಡಿದ್ವಂತೆ. ಇವು ಸಾಕು ಪ್ರಾಣಿಗಳೇನಾಗಿರ್ಲಿಲ್ಲ, ಆದ್ರೆ ಮನುಷ್ಯರ ಸಂಪರ್ಕದಲ್ಲಿ ಅವು ಜೀವನವನ್ನ ನಡೆಸ್ತಾ ಇರ್ತವೆ. ಅವು ಚಿಕ್ಕ ಚಿಕ್ಕ ಬಿಲಗಳಲ್ಲಿ ವಾಸ ಮಾಡ್ತಾ ಇರ್ತವೆ. ಈ ಪ್ರಾಣಿಗಳು ಬಿಲಗಳಲ್ಲಿ ವಾಸ ಮಾಡ್ತಾ ಇರ್ತವೆ. ಈ ಗ್ರಹದಲ್ಲಿ ಇದ್ದಂತಹ ಮನುಷ್ಯರನ್ನು ನೋಡ್ತಾರೆ ಹೇಗಿದ್ರು ಅಂತ. ಅವರಲ್ಲಿದ್ದಾಗ 4ನೇ ಪ್ರದಕ್ಷಿಣೆಯಲ್ಲಿ ಮನುಷ್ಯರು ಕಾಡು ಮನುಷ್ಯರಾಗಿದ್ರಂತೆ. ತುಂಬಾ ಜನ ಎಲ್ಲ ಕಾಡು ಮನುಷ್ಯರ ತರ ಇದ್ರು ಈ 4ನೇ ಪ್ರದಕ್ಷಿಣೆಯಲ್ಲಿ. ಅವು ಈ ಚಂದ್ರಗ್ರಹದ ಬೇರೆ ಬೇರೆ ಭಾಗಗಳಲ್ಲೆಲ್ಲ ಗುಂಪುಗಳಾಗಿ ವಾಸ ಮಾಡ್ತಾ ಇದ್ರು ಈ ಕಾಡು ಮನುಷ್ಯರು. ಈ ಕಾಡು ಮನುಷ್ಯರು
ಶತ್ರುಗಳನ್ನ ಕಂಡಾಗ ಅವರಲ್ಲೂ ಕೂಡ ಒಂದು ಗುಂಪಿನ ಬಗ್ಗೆ ಇನ್ನೊಂದು ಗುಂಪಿಗೆ ದ್ವೇಷ ಮತ್ತೆ ಅವ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಎಲ್ಲ ಇತ್ತು. ಹಾಗೆ ಇನ್ನೊಂದು ಗುಂಪಿನ ಜೊತೆ ಹೋರಾಟ ನಡೆಸಿದಾಗ ಆ ಮನುಷ್ಯರನ್ನ ಕೊಂದು ಇವ್ರು ತಿಂತಾ ಇದ್ರಂತೆ. ಅಂದ್ರೆ ನೋಡಿ ಅವಾಗ ಕ್ಯಾನಿಬಲ್ಸ್ ಅಂತ ಇದ್ರಲ್ವಾ, ಹಾಗೆ ಮನುಷ್ಯರು ಮನುಷ್ಯರನ್ನೇ ಕೊಂದು ತಿಂತಕ್ಕಂತಹ ಒಂದು ಪರಿಪಾಠ ಆಗಿತ್ತು. ನಾವು ಕೂಡ ಕೇಳಿದ್ದೇವೆ ಇತಿಹಾಸದಲ್ಲಿ, ಇತ್ತೀಚೆಗೆ ಭೂಮಿಯ ಮೇಲೆ ಆ ರೀತಿಯ ವಿದ್ಯಮಾನಗಳು ನಡೆದದ್ದು ಕೂಡ ಅಲ್ವಾ. ಹಾಗೆ ಆ ರೀತಿ ತಿಂತಾ ಇದ್ರು. ಮನುಷ್ಯರು ಸಿಕ್ಕದೇ ಇದ್ದಾಗ ಪ್ರಾಣಿಗಳನ್ನ ಕೊಂದು ಪ್ರಾಣಿ ಮಾಂಸನ ತಿಂತಾ ಇದ್ರು. ಕಾಡು ಮನುಷ್ಯರ ತರ ಇದ್ರು. ಈ ಪ್ರಾಣಿ ವರ್ಗದಲ್ಲಿ ಸಸ್ತನಿ ಪ್ರಾಣಿಗಳು ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಸ್ವಲ್ಪ ಮುಂದುವರೆದಿರ್ತಕ್ಕಂತಹ ಪ್ರಾಣಿಗಳು ಇದ್ವು. ಅವು ಕೋತಿಗಳು ಹಾಗಿದ್ವಂತೆ, ಸ್ವಲ್ಪ ಮುಂದುವರೆದಿರ್ತಕ್ಕಂಥವು. ಅವೇನ್ ಮಾಡ್ತಾ ಇದ್ವು, ಈ ಮರಗಳ ಮೇಲೆ ವಾಸ ಮಾಡ್ತಾ ಇದ್ವು. ಅವುಗಳ ಬೆರಳುಗಳಲ್ಲಿ ಪಂಜ ಇತ್ತು. ನಾವು ಹೇಳ್ತೀವಲ್ಲ ಪ್ರಾಣಿಗಳಿಗೆ ಪಂಜ ಇರುತ್ತೆ ಅಂತ. ಅವು ಕೊಂಬೆಗಳನ್ನ ಹಿಡ್ಕೊಂಡು ಈಗ ಹೆಂಗ್ ಕೋತಿಗಳು ಕೆಳಗಡೆ ನೇತಾಡ್ಕೊಂಡು ಓಡಾಡ್ತಾವಲ್ಲ, ಹಂಗೆ ಓಡಾಡ್ತಾ ಇದ್ವಂತೆ. ಅದಕ್ಕಿಂತ ಸ್ವಲ್ಪ ಮುಂದುವರೆದಿರ್ತಕ್ಕಂಥ ಪ್ರಾಣಿಗಳು ದೊಡ್ಡ ದೊಡ್ಡ ಕೋತಿಗಳ ಕಾಣಿಸ್ತಾ ಇದ್ವು. ಇವು ಜಾಸ್ತಿ ಮನುಷ್ಯರು ಇರೋ ಕಡೆ ವಾಸ ಮಾಡ್ತಾ ಇದ್ವು. ಯಾವುದು ಈ ದೊಡ್ಡ ದೊಡ್ಡ ಸಸ್ತನಿ ಪ್ರಾಣಿಗಳಂದ್ರೆ ಕೋತಿಗಳ ಹಾಗಿದ್ವಲ್ಲ, ಅವು ಮನುಷ್ಯರು ಎಲ್ಲಿರ್ತಾರೋ ಅಲ್ಲಿ ಅವುಗಳ ಸಹವಾಸದಲ್ಲಿ ಹತ್ತಿರದಲ್ಲಿ ವಾಸ ಮಾಡ್ತಾ ಇದ್ವು ಅಂತ ಹೇಳ್ತಾರೆ. ಈ ದೊಡ್ಡ ದೊಡ್ಡ ಕೋತಿಗಳ ಹಾಗಿದ್ವಲ್ಲ, ಅವು ಈ ಪ್ರದಕ್ಷಿಣೆಯಲ್ಲಿ ಅಂದ್ರೆ 4ನೇ ಪ್ರದಕ್ಷಿಣೆಯಲ್ಲಿ ಅವು ವ್ಯಕ್ತೀಕರಣ ಹೊಂದುತ್ತಾರೆ. ಅಂದ್ರೆ ಮನುಷ್ಯ ವರ್ಗಕ್ಕೆ ಬಡ್ತಿಯನ್ನ ಪಡ್ಕೊಳ್ತಾರೆ ಅಂತ. ಈಗಲೂ ವಿಜ್ಞಾನಿಗಳು ಹೇಳ್ತಾರಲ್ಲ, ಮಂಗನಿಂದ ಮಾನವ ಅಂತ. ನೋಡಿ, ಅದು ಆ ಗ್ರಹದಲ್ಲೂ ಕೂಡ ಅದೇ ತರ ನಡೆದಿದೆ. ಆ ಚಂದ್ರ ಗ್ರಹದಲ್ಲೂ ಕೂಡ ಅದೇ ರೀತಿಯ ಒಂದು ಪರಿಪಾಠ ಅಥವಾ ವಿದ್ಯಮಾನಗಳನ್ನ ಅವರವರ ಪ್ರಜ್ಞೆ ಮೂಲಕ ನೋಡೋದಕ್ಕೆ ಸಾಧ್ಯ ಆಯ್ತು ಅಂತ. ಹೀಗೆ ಆ ದೊಡ್ಡ ಕೋತಿಗಳ ಹಾಗಿದ್ದಂತಹ ಪ್ರಾಣಿಗಳು ಈ ಒಂದು 4ನೇ ಪ್ರದಕ್ಷಿಣೆಯಲ್ಲಿ ಮರಣವನ್ನು ಹೊಂದಿದಾಗ ವ್ಯಕ್ತೀಕರಣಗೊಳ್ತಾರೆ. ಮತ್ತೆ ನೋಡಿ, ಇಲ್ಲಿ EFG 3 ಗ್ರಹಗಳಿದೆಯಲ್ಲ 4ನೇ ಪ್ರದಕ್ಷಿಣೆಯಲ್ಲಿ. ಈಗ ಮುಂದೆ ಯಾಕೆಂದ್ರೆ ಜೀವ ಪ್ರವಾಹ ಬರೋದೇ ಹೀಗೆ ಆಂಟಿ ಕ್ಲಾಕ್ ವೈಸ್, A ಇಂದ B C D EFG ಹೀಗೆ ಸುತ್ತುತ್ತಾ ಇರ್ತಕ್ಕಂಥದ್ದು. ಈ ಡಿ ಗ್ರಹದಿಂದ ಜೀವ ಪ್ರವಾಹ ಈಗ ಹೋಗುತ್ತೆ, ಮತ್ತೆ ಎಫ್ ಮತ್ತೆ ಜಿ ಹೋಗುತ್ತೆ. ಈ 3 ಗ್ರಹಗಳಲ್ಲಿ ಕಾಡು ಮನುಷ್ಯರಾಗಿ ವ್ಯಕ್ತೀಕರಣಗೊಂಡು ಸ್ವಲ್ಪ ಬೆಳವಣಿಗೆನ ಪಡ್ಕೊಳ್ತಾರೆ. ಮತ್ತೆ 5ನೇ ಪ್ರದಕ್ಷಿಣೆಯಲ್ಲಿ ಮನುಷ್ಯರಾಗಿ ಸ್ಥೂಲ ದೇಹ ಧರಿಸ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಇನ್ನು ಮುಂದುವರೆದ ಅಭಿವೃದ್ಧಿ ಹೊಂದಿದಂತಹ ಮನುಷ್ಯರಾಗ್ತಾರೆ ಅಂತ ಹೇಳ್ತಾರೆ. ಈ ಒಂದು ಘಟ್ಟದಲ್ಲಿ ನಮಗೆ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂತಹ ಒಂದು ವಿಚಾರವನ್ನ ನಮ್ಗೆ ಲೇಖಕರು ಹೇಳ್ತಾರೆ. ಏನಪ್ಪಾ ಅದು ಅಂತಂದ್ರೆ, ಪ್ರಸ್ತುತ ನಮ್ಮ ಮಾಲೆಯಲ್ಲಿ ಅಂತರಂಗ ಸರ್ಕಾರದಲ್ಲಿ ಜೀವನ್ಮುಕ್ತ ಮಹರ್ಷಿಗಳು, ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದವರು ಯಾರು? ಮೌರ್ಯರು ಮತ್ತೆ ಪೃಥುಮಿಯವರು. ಅವರು ಕಾಡು ಮನುಷ್ಯರಾಗಿದ್ರಂತೆ ಚಂದ್ರಗ್ರಹದಲ್ಲಿ ಇದ್ದಾಗ ಅವರು ಕಾಡು ಮನುಷ್ಯರಾಗಿದ್ರು. ಅಂದ್ರೆ ಆಗ್ಲೇನೆ ಅವರು ವ್ಯಕ್ತೀಕರಣಗೊಂಡಿದ್ರು ಅಂತ. 4ನೇ ಮಾಲೆಯಲ್ಲಿ ಅವರು ವ್ಯಕ್ತೀಕರಣಗೊಂಡಿದ್ರು. ಮತ್ತೆ ಅವರು ಮುಂದೆ ಬರ್ತಾ ಹೇಳ್ತಾರೆ, ಈ ಅವರು ಪ್ರಜ್ಞೆ ಇತ್ತಲ್ಲ, ಈಗ ಅನಿಬೆಸೆಂಟ್ರು ಮತ್ತೆ ಲೆಡ್ಬಿಟ್ರವ್ರು ಇದ್ರಲ್ಲ, ಅವರು 4ನೇ ಪ್ರದಕ್ಷಿಣೆಯಲ್ಲಿ ಹೇಗ್ ಕಂಡುಕೊಂಡ್ರು? ಫಸ್ಟ್ ಚಿಕ್ಕ ಚಿಕ್ಕ ಸಸ್ತನಿ ಪ್ರಾಣಿಗಳ ಹಾಗೆ, ಈ ಕಾಂಗರುಗಳ ಹಾಗೆ ಕೂತ್ಕೊಳ್ಳೋದು ಅಂತ ನಾವು ಹೇಳಿದ್ವಲ್ಲ, ಆ ಪ್ರಾಣಿಗಳಾಗಿದ್ರಲ್ಲ, ಅವರು 4ನೇ ಪ್ರದಕ್ಷಿಣೆಯಲ್ಲಿ ಮರಣವನ್ನ ಹೊಂದಿದ ಮೇಲೆ ಮುಂದೆ 5ನೇ ಪ್ರದಕ್ಷಿಣೆ ಬಂತಲ್ಲ, ಜೀವ ಪ್ರವಾಹ ಇನ್ನೊಂದ್ಸರಿ ಸುತ್ತುತ್ತಲ್ಲ, ಆಗ ಕೋತಿಗಳಾಗ್ಬಿಡ್ತಾರೆ. ಚಿಕ್ಕ ಸಸ್ತನಿ ಪ್ರಾಣಿಗಳಾಗಿದ್ದವರು ಮುಂದಿನ 5ನೇ ಪ್ರದಕ್ಷಿಣೆಯಲ್ಲಿ ದೊಡ್ಡ ದೊಡ್ಡ ಕೋತಿಯಂತಹ ಪ್ರಾಣಿಗಳಾಗಿ ಜನ್ಮವನ್ನ ಪಡ್ಕೊಳ್ತಾರೆ. ಈ ಕೋತಿಗಳು ಯಾವಾಗ್ಲೂ ಮಾನವರ ಎಲ್ಲೆಲ್ಲಿ ಇರ್ತಾರೋ ಅವರ ಸಂಪರ್ಕದಲ್ಲಿ ಜೀವನವನ್ನ ಮಾಡತಕ್ಕಂತಹ ಒಂದು ಪ್ರಕ್ರಿಯೆ ಅವುಗಳದು. ಅವ್ರು ಏನ್ ಮಾಡ್ತಿರ್ತಾರೆ, ಅವ್ರು ಕಂಡ್ಕೊಂಡಂತದ್ದು ಏನಂದ್ರೆ, ಆ ಕೋತಿಗಳು ಯಜಮಾನರ ಆಸ್ತಿನ ರಕ್ಷಣೆ ಮಾಡ್ತಿರ್ತವೆ. ನಾವಿವಾಗ ನಾಯಿಗಳಂತೀವಲ್ವಾ, ಹಾಗಿರ್ತವೆ ಅಂತ. ಆದ್ರೆ ಆ ಗ್ರಹದಲ್ಲಿ ದೊಡ್ಡ ದೊಡ್ಡ ಕೋತಿಗಳಂತಹ ಈ ಪ್ರಾಣಿಗಳು ಯಜಮಾನರಂದ್ರೆ ಮಾನವರ ಜೊತೆಲಿ ಇರ್ತಾ ಇದ್ರು.
ಅವ್ರ ಆಸ್ತಿಯನ್ನು ಕಾಪಾಡ್ತಾ ಇದ್ರು, ಅವ್ರಿಗೊಂದು ರಕ್ಷಣೆಯನ್ನ ಕೊಡ್ತಾ ಇದ್ರು. ಬೇರೆ ಕಾಡು ಪ್ರಾಣಿಗಳು ಬಂದ್ರೆ ಅಥವಾ ಕಾಡು ಮನುಷ್ಯರು ಬಂದು ಅವ್ರನ್ನ ಆಕ್ರಮಣ ಮಾಡಿದ್ರೆ, ಮತ್ತೆ ಅವರು ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತಿದ್ವಂತೆ. ಆ ಕೋತಿ ತರ ಇರೋ ಪ್ರಾಣಿಗಳು ಆ ಮನೇಲಿ ಇರೋ ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತಿದ್ರು. ಆ ಮಕ್ಕಳು ಇವು ಬೆನ್ನ ಮೇಲೆ ಸವಾರಿ ಮಾಡ್ತಿದ್ವಂತೆ. ಮತ್ತೆ ಆ ಕೋತಿಗಳು ಅವ್ರ ಯಜಮಾನರ ಪ್ರೀತಿನ ಗಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ವಂತೆ. ಹಾಗೆ ಆ ಮನುಷ್ಯರ ಜೊತೆಲಿ ಒಡನಾಟದಲ್ಲಿ ಇರ್ತಾ ಇರ್ತಾ ಅವರ ಪ್ರಜ್ಞೆ ಸ್ವಲ್ಪ ಮಟ್ಟಿಗೆ ಉನ್ನತ ಮಟ್ಟಕ್ಕೆ ಏರಿದಾಗ ಅವು ಕೂಡ ವ್ಯಕ್ತೀಕರಣಗೊಂಡು ಮನುಷ್ಯರಾಗಿ ಮುಂದೆ ವಿಕಾಸದಲ್ಲಿ ಮುಂದುವರಿತಾರೆ ಅನ್ನುವ ವಿಚಾರನ ಹೇಳ್ತಾರೆ. ಹೀಗಿರುವಾಗ ಒಂದು ಕುತೂಹಲಕಾರಿಯಾದಂತಹ ವಿಚಾರ ಅಂತ ನಾ ಹೇಳದ್ನಲ್ಲ, ಏನಪ್ಪಾ ಅಂದ್ರೆ ಈ ತರ ಚಂದ್ರಗ್ರಹದಲ್ಲಿ ಒಂದು ಚಿಕ್ಕ ಗುಡಿಸದಲ್ಲಿ ಒಂದು ಕುಟುಂಬ ಇರುತ್ತೆ. ಗಂಡ ಹೆಂಡತಿ ಇಬ್ರು ಮಕ್ಕಳು. ಅವ್ರಿನ್ ಯಾರು ಅಲ್ಲ, ಗಂಡ ಹೆಂಡತಿ ಮಕ್ಕಳು ಯಾರಪ್ಪ ಆಗಿದ್ರು ಅಂದ್ರೆ ಹೇಳ್ತಾರೆ ನೋಡಿ, ಮೌರ್ಯರು ಮನೆ ಯಜಮಾನ, ಕುತುಮಿಯವರು ಮನೆ ಯಜಮಾನಿ. ಅಂದ್ರೆ ಅವರಿಬ್ರು ಗಂಡ ಹೆಂಡತಿ ಆಗಿದ್ರು. ಮತ್ತೆ ಗೌತಮರು ಗೌತಮ ಬುದ್ಧ ಅಂತ ಹೇಳ್ತೀವಲ್ಲ ಅವರು, ಮತ್ತೆ ಮೈತ್ರೇಯರು, ಸೂರ್ಯ ಅಂತ ಹೇಳ್ತೀವಿ ಅವರಿಗೆ, ಮೈತ್ರೇಯರು. ಈಗ ಯಾವ ದೀಕ್ಷೆಯಲ್ಲಿ ಇದ್ದಾರೆ ಅವರು? 7ನೇ ದೀಕ್ಷೆಯಲ್ಲಿ ಇದ್ದಾರೆ ಮೈತ್ರೇಯರು ಅಲ್ವಾ. ಬೋಧಿಸತ್ವ ಪದವಿಲಿ ಇದ್ದಾರೆ ಪ್ರಸ್ತುತ. ಅಂದ್ರೆ ಈಗ 5ನೇ ಮಾಲೆಯಲ್ಲಿ, 4ನೆಯ ಮಾಲೆಯಲ್ಲಿದ್ದಾಗ, ಆ ಒಂದು 5ನೆಯ ಪ್ರದಕ್ಷಿಣೆಯಲ್ಲಿದ್ದಾಗ, ಜೀವ ಪ್ರವಾಹ 5ನೇ ಪ್ರದಕ್ಷಿಣೆಯಲ್ಲಿದ್ದಾಗ ಒಂದು ಚಿಕ್ಕ ಕುಟುಂಬದಲ್ಲಿ ಇವ್ರು 4 ಜನ ಇದ್ರಂತೆ. ನೋಡಿ, ಸಂಬಂಧಗಳು ಎಲ್ಲೆಲ್ಲಿಂದ ಬರುತ್ತೆ, ಯಾವ ಯಾವ ಒಂದು ಗ್ರಹಮಾಲೆಯಿಂದ ಹಿಂದೆ ಖನಿಜ ಸಸ್ಯ ಪ್ರಾಣಿ ವರ್ಗದಿಂದಲೂ ಸಂಬಂಧಗಳು ಅನ್ನೋದು ಹೇಗೆ ಏರ್ಪಟ್ಟಿರುತ್ತೆ ಅಲ್ವಾ. ನಾವು ಹೇಳ್ತೀವಲ್ಲ, ಋಣಾನುಬಂಧೇನ ರೂಪೇಣ ಪಶು ಪತ್ನಿ ಸುತಾಲಯ ಅಂತ. ಆ ರೀತಿ ನೋಡಿ ನಾವು ಇತಿಹಾಸ ನೋಡ್ಕೊಳ್ತಾ ಹೋದ್ರೆ ಹೇಗೆ ಅಂತ. ಈ ಒಂದು ಗ್ರಂಥದಲ್ಲಿ ಹೇಗಪ್ಪ ಅಂದ್ರೆ ಕೆಲವು ಪ್ರಜ್ಞೆಗಳನ್ನ ಅನಿ ಬೆಸೆಂಟ್ರು ಮತ್ತೆ ಲೆಡ್ಬಿಟ್ರು ಅವರು ಹಿಂಬಾಲಿಸ್ತಾ ಹೋಗ್ತಾರಲ್ಲ, ಆ ಕೆಲವು ಪ್ರಜ್ಞೆಗಳು ಪದೇ ಪದೇ ಕಾಣಿಸ್ಕೊಳ್ತವೆ ಅವ್ರಿಗೆ. ಅವರ ಒಡನಾಟದಲ್ಲಿ ಇವರು ಕೂಡ ಇರ್ತಾರೆ. ಅದಕ್ಕೆ ಅವ್ರಿಗೆಲ್ಲ ಒಂದು ಹೆಸರನ್ನ ಕೊಟ್ಟಿದ್ದಾರೆ. ಅಂದ್ರೆ ಗುರ್ತಿಸೋದಕ್ಕೆ ನಮಗೆ ಸುಲಭ ಆಗುತ್ತೆ ಅನ್ನೋ ವಿಚಾರವಾಗಿ ಒಂದು ಹೆಸರನ್ನ ಕೊಟ್ಟಿದ್ದಾರೆ. ಮೌರ್ಯರಿಗೆ ಮಾರ್ಸ್ ಅಂತ ಹೆಸರು ಕೊಡ್ತಾರೆ, ಕುತುಮಿಯವರಿಗೆ ಮರ್ಕ್ಯುರಿ ಅಂತ ಹೆಸರು ಕೊಡ್ತಾರೆ. ಅವರಿಬ್ರು ಆ ಗುಡಿಸದಲ್ಲಿ ಆ ಕುಟುಂಬದಲ್ಲಿ ಯಜಮಾನ ಮತ್ತೆ ಯಜಮಾನಿಯಾಗಿರ್ತಾರೆ. ಮತ್ತೆ ಗೌತಮರಿಗೆ ಮಹಾಗುರು ಅಂತ ಅವರು ಹೆಸರು ಕೊಟ್ಟಿರ್ತಾರೆ. ಮತ್ತೆ ಮೈತ್ರೇಯರಿಗೆ ಸೂರ್ಯ ಅನ್ನುವಂತ ಹೆಸರು. ಮಹಾಗುರು ಮತ್ತೆ ಸೂರ್ಯ ಅಂದ್ರೆ ಮೈತ್ರೇಯರು ಮತ್ತೆ ಗೌತಮರು ಮಕ್ಕಳಾಗಿರ್ತಾರೆ. ಯಾರ ಮಕ್ಕಳು? ಮೌರ್ಯರು ಮತ್ತೆ ಕುತುಮಿ ಅವ್ರ ಮಕ್ಕಳು ಮೈತ್ರೇಯರು ಮತ್ತೆ ಗೌತಮರಾಗಿರ್ತಾರೆ. 4 ಜನ ಇದ್ದಂತಹ ಒಂದು ಕುಟುಂಬ. ಈಗ ದೊಡ್ಡ ದೊಡ್ಡ ಕೋತಿಗಳು ಏನ್ ಮಾಡ್ತಿದ್ವು, ಮಾನವರ ಸಂಪರ್ಕದಲ್ಲಿ ಇರ್ತಿದ್ವು, ಅವ್ರ ಜೊತೆ ಆಟ ಆಡ್ತಿದ್ವು, ಮಕ್ಕಳ ಜೊತೆ ಅವ್ರಿಗೆ ರಕ್ಷಣೆ ಕೊಡ್ತಿದ್ವಿ, ಅವ್ರ ಜೊತೆ ಸಾಕು ಪ್ರಾಣಿಗಳ ತರ ಇರ್ತಿದ್ವು ಅಂತ ಹೇಳಿದ್ವಲ್ಲ. ಆ ಕೋತಿಗಳ ಗುಂಪಲ್ಲಿ ಯಾರಿದ್ರು ಅಂತ ಹೇಳ್ತಾರೆ ನೋಡಿ. ಆ ಕೋತಿಗಳ ಗುಂಪಲ್ಲಿ ಲೆಡ್ಬಿಟ್ರ್ ಇದ್ರಂತೆ, ಅನಿ ಬೆಸೆಂಟ್ ಇದ್ರಂತೆ, ಜೆ.ಕೆ ಅವರು ಇದ್ರಂತೆ, ಮತ್ತೆ ಅವರ ತಮ್ಮ ನಿತ್ಯಾನಂದ ಅಂತ ನಾವೇನ್ ಗುರುತಿಸ್ತೀವಲ್ಲ, 4 ಜನ ಕೋತಿಗಳಾಗಿದ್ರಂತೆ ಆ ಗುಂಪಲ್ಲಿ. ನೋಡಿ ಎಷ್ಟು ಸಂಬಂಧ ಎಲ್ಲಿಗೆ ಹೇಗೆ ಹೋಗುತ್ತೆ ಅಂತ. ಲೆಡ್ಬಿಟ್ರ್ ಅವ್ರಿಗೆ ಈ ಒಂದು ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂತಹ ಹೆಸರು ಸಿರಿಯಸ್ ಅಂತ. ಮತ್ತೆ ಅನಿ ಬೆಸೆಂಟ್ರಿಗೆ ಹೆರಾಕ್ಲಿಸ್ ಅಂತ ಹೆಸರು ಕೊಟ್ಟಿರ್ತಾರೆ. ಜೆ.ಕೆ ಅವರಿಗೆ ಆಲ್ಕ್ಯೋನಿ, ಈಗಲೂ ಕೂಡ ನಾವು ಆ ಹೆಸರಿಂದ ಗುರುತಿಸ್ತಕ್ಕಂಥದ್ದು ಜೆ.ಕೆ ಅವ್ರನ್ನ ಅಲ್ವಾ. ನಿತ್ಯಾನಂದ ಅವ್ರಿಗೆ ಮಿಜಾರ್ ಅಂತ ಹೆಸರು. ಈ ರೀತಿ ಹೆಸರುಗಳನ್ನ ಕೊಟ್ಟಿರ್ತಾರೆ. ಈ 4 ಜನ ಅಂದ್ರೆ ಲೆಡ್ಬಿಟ್ರ್ ಅವರು, ಅನಿ ಬೆಸೆಂಟ್ರು, ಜೆ.ಕೆ ಅವರು ಮತ್ತೆ ನಿತ್ಯಾನಂದ 4 ಜನ ಆ ಕೋತಿಗಳ ಗುಂಪಲ್ಲಿ ಇರ್ತಾರೆ. ಅಂದ್ರೆ ಆ ಕುಟುಂಬವನ್ನ ರಕ್ಷಣೆ ಮಾಡ್ತಾ ಅಲ್ಲಿದ್ದಂತಹ ಜನರ ಜೊತೆ ಅವರು ಸಂಪರ್ಕವನ್ನ ಬೆಳೆಸ್ಕೊಂಡು ಇರ್ತಾರೆ ಅನ್ನುವಂಥದ್ದು. ಹಾಗೆ ಮನುಷ್ಯ ಸಂಪರ್ಕಕ್ಕೆ ಬಂದ ನಂತರ ಇವುಗಳಲ್ಲಿ ಕೂಡ ಕಾಮದೇಹ ಮತ್ತೆ ಮನೋದೇಹ ಸ್ವಲ್ಪ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಪ್ರಜ್ಞೆ ಅನ್ನೋದು ಸ್ವಲ್ಪ ಉನ್ನತ ಮಟ್ಟಕ್ಕೆ ಮನಸ್ಸಿನ ಹಂತಕ್ಕೆ ಹೋದಾಗ ವ್ಯಕ್ತೀಕರಣಗೊಳ್ತಕ್ಕಂಥದ್ದು ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ, ಸಿರಿಯಸ್ ಅಂದ್ರೆ ಲೆಡ್ಬಿಟ್ರ್ ಅವರು ಯಾವಾಗ್ಲೂ ಮರ್ಕ್ಯುರಿ ಅಂದ್ರೆ ಕುತುಮಿಯವ್ರ ಜೊತೆ ಹೆಚ್ಚು ಬಾಂಧವ್ಯ. ಅಂದ್ರೆ ಆ ಮನೆಯ ಒಡತಿಗೆ ಬಹಳ ನಿಷ್ಠೆ ಅಥವಾ ಒಡತಿಯ ಬಗ್ಗೆ ಬಹಳ
ಗೌರವ ಅಭಿಮಾನ ಜೊತೆಗಿರ್ತಾ ಇದ್ದಂಥದ್ದು ಅಂದ್ರೆ ಲೆಡ್ ಬಿಟ್ರು. ಅನಿಬೆಸೆಂಟ್ರು ಹೆರಾಕ್ಲಿಸ್ ಅಂತ ಇತ್ತಲ್ಲ ಅದು ಕೋತಿ, ಅದು ಯಾವಾಗ್ಲೂ ಕೂಡ ಮೌರ್ಯರ ಜೊತೆ ಜಾಸ್ತಿ ಸಾಂಗತ್ಯದಲ್ಲಿ ಇರ್ತಾ ಇತ್ತಂತೆ. ಅಂದ್ರೆ ನಮ್ಮ ಮೌರ್ಯರು ಅವ್ರನ್ನ ಅಲ್ಲೇನ್ ಕರೀತಾ ಇದ್ರು, ಮಾರ್ಸ್ ಅಂತ ಕರೀತಾ ಇದ್ರು. ಅದೇ ರೀತಿ ಆಲ್ಕ್ಯೋನಿ ಮತ್ತೆ ಮಿಜಾರ್ ಅಂತ ಹೇಳ್ತೀವಲ್ಲ, ಜೆ ಕೆ ಮತ್ತೆ ನಿತ್ಯಾನಂದ, ಅವರು ಜಾಸ್ತಿ ಯಾರ ಸಂಪರ್ಕದಲ್ಲಿ ಇರ್ತಿದ್ರಪ್ಪ ಅಂದ್ರೆ, ಈಗ ಮಹಾಗುರು ಮತ್ತೆ ಗೌತಮರು ಮತ್ತೆ ಮೈತ್ರೇಯರು ಅಂತ ಹೇಳ್ತೀವಲ್ಲ, ಅವ್ರ ಜೊತೆ ಜಾಸ್ತಿ ಸಂಪರ್ಕ. ಇಲ್ಲಿ ಯಜಮಾನ ಯಾರು? ಮೌರ್ಯರು. ಯಜಮಾನಿ ಕುತುಮಿಯವರು. ಮೌರ್ಯರ ಜೊತೆ ಹೆಚ್ಚು ಸಾಂಗತ್ಯ ಇದ್ದದ್ದು ಅನಿಬೆಸೆಂಟ್ರಿ. ನೋಡಿ ಆಗ್ಲಿಂದನೇ ಈಗಲೂ ಕೂಡ 5ನೇ ಮಾಲೆಯಲ್ಲಿ ಅವರು ಮೌರ್ಯರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡಿದ್ದಂಥವ್ರು. ಅವರು ಇವ್ರಿಗೆ ದರ್ಶನವನ್ನ ಕೊಟ್ಟಿದ್ದು ಅಲ್ವಾ. ಕೆಲವು ಘಟನೆಗಳನ್ನ ನಾವು ಅವರ ಜೀವನ ಚರಿತ್ರೆಯನ್ನ ಓದಿದ್ರೆ ನಮ್ಗೆ ಗೊತ್ತಾಗ್ತದೆ. ಇಬ್ರೂ ಕೂಡ ಮೊದಲನೇ ರೇಖೆಗೆ ಸೇರಿದವರು. ನೋಡಿ ಬಾಂಧವ್ಯ ಅನ್ನೋದು ಎಷ್ಟು ಹಿಂದಕ್ಕೆ ಹೋಗಿರುತ್ತೆ ಅಂತ. ಅದೇ ರೀತಿ ಲೆಡ್ಬಿಟ್ ರವರು ಮರ್ಕ್ಯುರಿ ಅಂದ್ರೆ ಕುತೂಮಿ ಅವ್ರ ಜೊತೆ ಹೆಚ್ಚು ಒಡನಾಟ. ಅವರಿಬ್ರು 2ನೇ ರೇಖೆಗೆ ಸೇರಿರೋಂಥವ್ರು. ಹಾಗೆ ಅವ್ರ ಬಾಂಧವ್ಯ. ಮತ್ತೆ ಜೆ ಕೆ ಅವರು ಮತ್ತೆ ನಿತ್ಯಾನಂದ ಅವರಿಬ್ರು ಕೂಡ, ಅವರಿಬ್ರು ಮಕ್ಕಳು ಯಾರು? ಮಾರ್ಸ್ ಮತ್ತೆ ಈ ಮರ್ಕ್ಯುರಿ ಅವರ ಮಕ್ಕಳು ಯಾರಾಗಿದ್ರು? ಮಹಾಗುರು ಗೌತಮರು ಮತ್ತೆ ಮೈತ್ರೇಯರಿದ್ರಲ್ಲ, ಅವ್ರ ಜೊತೆ ಹೆಚ್ಚು ಸಂಪರ್ಕ. ಮೈತ್ರೇಯರು ಮತ್ತೆ ಗೌತಮರ ಜೊತೆ ಹೆಚ್ಚು ಸಂಪರ್ಕ ಈ ಕೋತಿಗಳಿಗಿತ್ತು. ಯಾವ ಕೋತಿಗಳು? 2 ಜೆ ಕೆ ಮತ್ತೆ ನಿತ್ಯಾನಂದ ಕೋತಿಗಳ ರೂಪದಲ್ಲಿ ಇದ್ರಲ್ಲ, ಅವ್ರ ಸಂಪರ್ಕ ಜಾಸ್ತಿ ಇತ್ತು. ನೋಡಿ ಅದಕ್ಕೆ ಮೈತ್ರೇಯರು ಜೆ ಕೆ ಅವ್ರ ಮೂಲಕ ಅವ್ರು ಮಾತಾಡ್ತಿದ್ರು ಅಂತ ಹೇಳ್ತಾರೆ. ಅವರು ಜೆ ಕೆ ಅವ್ರ ಭಾಷಣಗಳು ಮಾಡುವಾಗ ಅವ್ರು ಕೊಡ್ತಕ್ಕಂತ ಸಂದೇಶಗಳು ಯಾವಾಗ ಮೈತ್ರೇಯರು ಅವ್ರ ಮೂಲಕ ಮಾತಾಡ್ತಾ ಇದ್ರು, ಯಾವಾಗ ನಿಜವಾಗ್ಲೂ ಜೆ ಕೆ ಅವ್ರು ಮಾತಾಡ್ತಾ ಇದ್ರು ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಅವರು ನೋಡಿದವರು ಕೇಳಿರೋರು ಜಿನರಾಜ ದಾಸರು ಒಂದ್ ಕಡೆ ಈ ಅಭಿಪ್ರಾಯವನ್ನ ಕೊಡ್ತಾರೆ. ಅಂದ್ರೆ ಸಂಪರ್ಕ ಅನ್ನೋದು ಹೆಚ್ಚು ಯಾರ ಜೊತೆಗಿತ್ತು. ಹಾಗಿದ್ದಾಗ ನಾವು ಹೆಂಗ್ ಸಂಪರ್ಕಗಳು ಇಟ್ಕೋಬೇಕು, ಯಾವ ತರ ಫ್ರೆಂಡ್ಶಿಪ್ ಇಟ್ಕೋಬೇಕು, ಯಾರ ಜೊತೆಲಿ ಸವಾಸ ಮಾಡಿದ್ರೆ ನಾವು ಮುಂದೆ ವಿಕಾಸ ಹೊಂದೋದಕ್ಕೆ ಅನುಕೂಲ ಅನ್ನೋ ಗಮನ, ಒಂದು ವಿವೇಚನೆ ನಾವು ಕೂಡ ಬೆಳೆಸ್ಕೋಬೇಕಾಗುತ್ತೆ ಅನ್ನೋ ಒಂದು ಸೂಕ್ಷ್ಮವಾದ ಅಂಶವನ್ನ ನಾವು ಗಮನಿಸ್ಕೊಳ್ಬಹುದು. ಹೀಗಿರುವಾಗ ಆ ಒಂದು ಕುಟುಂಬ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ರಲ್ಲ, ಅವರು 4 ಜನ ಗಂಡ ಹೆಂಡತಿ 2 ಮಕ್ಕಳು, ಅವ್ರ ಸುತ್ತ ಇದ್ದಂತಹ ಕೋತಿಗಳ ಗುಂಪು. ಹೀಗೆ ಇರುವಾಗ ಬೇರೆ ಬೇರೆ ಗುಂಪಿನ ಜನ, ಕಾಡು ಮನುಷ್ಯರು, ಅಂದ್ರೆ ಇವರು ಸ್ವಲ್ಪ ಸಾಧು ಸ್ವಭಾವದ ಮನುಷ್ಯರಾಗಿದ್ರು ಈ ಒಂದು ಕುಟುಂಬದವರು. ಬೇರೆ ಕಾಡು ಮನುಷ್ಯರು ಆವಾಗ ಬಂದು ದಾಳಿ ಮಾಡ್ತಾ ಇದ್ರು. ಹಾಗೊಂದ್ಸರಿ ಬೇರೆ ಇನ್ನೊಂದು ಕಾಡು ಮನುಷ್ಯರ ಗುಂಪು ಅವ್ರು ಸಾಕೊಂಡಿರ್ತಾರಲ್ಲ ಕ್ರೂರವಾದಂತಹ ಪ್ರಾಣಿಗಳು, ಅವುಗಳ ಜೊತೆ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂದ್ರೆ ಆಕ್ರಮಣ ಮಾಡ್ತಾರೆ. ಇವರಿದ್ದಂತಹ ಒಂದು ಗುಡಿಸಲ ಮೇಲೆ ಅವರು ಆಕ್ರಮಣವನ್ನ ಮಾಡ್ತಾರೆ. ಆಗ ಆಕ್ರಮಣ ಮಾಡಿದಾಗ ಈ ಸಾಕು ಪ್ರಾಣಿಗಳಿದ್ವಲ್ಲ, ಅವು ಯಜಮಾನರ ರಕ್ಷಣೆ ಮಾಡ್ತಿದ್ವಲ್ಲ, ಅವು ತಮ್ಮ ಪ್ರಾಣದ ಆಸೆಯನ್ನ ಬಿಟ್ಟು ಹೋರಾಟ ಮಾಡ್ತಾವಂತೆ. ನೋಡಿ ಯಾವಾಗ್ಲಿಂದನೇ ಅವ್ರಿಗೆ ಯಾವ ರೀತಿ ಹೋರಾಟ ಮಾಡ್ಬೇಕು, ಹೇಗೆ ಒಳ್ಳೆ ಫಾರ್ ಗುಡ್ ಕಾಸ್ ಯಾವ ತರ ತಾವು ಏನು ಛಲ ಬಿಡದಲ್ಲೇ ಕೆಲಸ ಮಾಡ್ತಿದ್ರು ಅನ್ನೋದು ನಾವು ಗುರ್ತಿಸ್ಕೊಳ್ಬಹುದು. ಆವಾಗ ಏನಾಯ್ತಂತೆ ಅಂದ್ರೆ, ಒಂದು ಸಾಕು ಪ್ರಾಣಿ ಬಂದು ಈ ಮೈತ್ರೇಯರಿದ್ರಲ್ಲ ಅವ್ರನ್ನ ಹಿಡ್ಕೊಂತು. ಮಗು ಆಗಿದ್ರಲ್ಲ ಮೈತ್ರೇಯರು, ಮಗು ಆಗಿದ್ರಲ್ವ ಅವಾಗ, ಅವ್ರನ್ನ ಹಿಡ್ಕೊಳತ್ತೆ. ಆವಾಗ ಹಿಡ್ಕೊಂಡಾಗ ಲೆಡ್ಬಿಟ್ರವರು ಆ ಕ್ರೂರ ಪ್ರಾಣಿ ಜೊತೆ ಬಹಳ ವೀರಾವೇಶದಿಂದ ಹೋರಾಟ ಮಾಡ್ತಾರೆ. ಆ ಒಂದು ಪ್ರಾಣಿಯನ್ನ ಕೊಂದು ಹಾಕ್ತಾರೆ. ಆ ಒಂದು ಕೆಲಸ ಆಗ್ತಿರುವಾಗ ಆ ಪ್ರಾಣಿ ಮೈತ್ರೇಯರನ್ನ ಹಿಡ್ಕೊಂಡಿರುತ್ತಲ್ಲ, ಕಿತ್ಕೊಂಡು ಅವರನ್ನ ದೂರಕ್ಕೆ ಎಸಿತಾರೆ. ಎಸೆದಾಗ ಅದನ್ನ ಹಿಡ್ಕೊಳ್ಳೋದು ಯಾರು ಗೊತ್ತಾ? ಅದನ್ನ ಹಿಡ್ಕೊಳ್ಳೋದು ಜೆ ಕೆ ಅವರು. ಜೆ ಕೆ ಅವರು ಕೋತಿ ಅಲ್ವಾ, ಅವಾಗ ಅದು ಇನ್ನೊಂದು ಕೋತಿ, ಒಂದು ಕೋತಿ ರಕ್ಷಣೆ ಮಾಡಿ ಇನ್ನೊಂದು ಕೋತಿ ಕಡೆಗೆ ಎಸೆಯುತ್ತೆ ಮಗುನ. ಅವಾಗ ಆ ಮಗುನ ಹಿಡ್ಕೊಳ್ಳೋದು ಜೆ ಕೆ ಅವರು ಹಿಡ್ಕೊಂಡು ಒಳಗಡೆ ಗುಡಿಸದಲ್ಲಿ ಸುರಕ್ಷಿತವಾಗಿ ತಗೊಂಡೋಗಿ ಮಗುನ ಬಿಡ್ತಾರಂತೆ. ಇವರು ಲೆಡ್ಬಿಟ್ರವರು ವೀರಾವೇಶದಿಂದ ಹೋರಾಡ್ತಾರೆ. ತುಂಬಾ ಗಾಯಗಳಾಗಿ ರಕ್ತ ಸೋರ್ತಾ ಇರುತ್ತೆ. ಇದಾದ್ರೆ ಒಂದ್ ಕಡೆ ಮಗುನ್ ಕಾಪಾಡಕ್ಕೆ ಈ ಕೋತಿ ಪ್ರಾಣವನ್ನ ತ್ಯಾಗ ಮಾಡಿ ಹೋರಾಟ ಮಾಡ್ತಾ ಇದ್ರೆ, ಇನ್ನೊಬ್ಬ ಕಾಡು ಮನುಷ್ಯ ಹಿಂದೆಯಿಂದ ಬಂದು ಮೌರ್ಯರ ಬೆನ್ನಿಗೆ ಚೂರಿ ಹಾಕಕ್ ಬಂದಂತೆ.
ನೋಡಿ ಒಂದ್ಸರಿ ಆಕ್ರಮಣ ಆದಾಗ ಹೆಂಗೆ ಅಂತ. ಚೂರಿ ಹಾಕಕ್ ಬಂದಾಗ ಹೆರಾಕ್ಲಿಸ್ ಅನ್ನೋ ಕೋತಿ, ಅಂದ್ರೆ ಈ ಅನಿಬೆಸೆಂಟ್ರು ಇದ್ರಲ್ಲ ಪ್ರಜ್ಞೆ, ಅವ್ರೇನ್ ಮಾಡಿದ್ರಂತೆ, ತಕ್ಷಣ ಹೋಗಿ ಚಂಗ್ ಅಂತ ಅವ್ರ ಯಜಮಾನನ ಕಾಪಾಡ್ಬೇಕು ಅಂತ ಆ ಚೂರಿಗೆ ತನ್ನನ್ ಕೊಟ್ಕೊಂಡ್ರಂತೆ. ಅಂದ್ರೆ ಆ ಚೂರಿ ಯಜಮಾನನ ಬೀಳ್ಲಿಲ್ಲ, ಈ ಕೋತಿಗ್ ಬಿತ್ತು. ಅಂದ್ರೆ ಅನಿಬೆಸೆಂಟ್ ಅನ್ನೋ ಕೋತಿಗೆ ಬಿತ್ತು. ಆವಾಗ ಹೆರಾಕ್ಲೆಸ್ ಅಂತ ಹೇಳೋದು. ಅವ್ರ ಪ್ರಾಣವನ್ನ ಲೆಕ್ಕಿಸ್ತಿಲ್ಲ, ಯಜಮಾನನನ್ನ ಉಳಿಸ್ಬೇಕು ಅಂತ ತಕ್ಷಣ ಅವರು ಕಾರ್ಯಪ್ರವೃತ್ತರಾಗ್ತಾರೆ. ಅಂತಹ ಒಂದು ಸೇವಾ ಧುರೀಣ ಗುಣ ನೋಡಿ ಪ್ರಾಣಿ ಇದ್ದಾಗ್ಲೇ ಇತ್ತು ಅಂದ್ರೆ ಎಷ್ಟು ಆಶ್ಚರ್ಯ ಅಲ್ವಾ. ಹಾಗಿದ್ದಾಗ ಅದು ಪ್ರಾಣ ಬಿಡುತ್ತಂತೆ. ಅದು ಯಾವಾಗ ಚೂರಿ ಅದಕ್ ನಾಟುತ್ತೋ ಅದು ಪ್ರಾಣ ಬಿಡುತ್ತೆ. ಆಗ ಮೌರ್ಯರು ಬಹಳ ಕನಿಕರದಿಂದ ತನ್ನನ್ನ ರಕ್ಷಣೆ ಮಾಡಿದಂತಹ ಆ ಕೋತಿಯ ತಲೆಯನ್ನ ತಮ್ಮ ತೊಡೆ ಮೇಲೆ ಇಟ್ಕೋತಾರೆ. ಆಗ್ಲಿಂದ ನೋಡಿ ಬಾಂಧವ್ಯ ಅನ್ನೋದು ಬಂದಿರೋದು. ಈ ಒಂದು ಮಾಲೆಯಲ್ಲಿ ಬಂದು ಅವರು ಜೀವನ್ಮುಕ್ತರಾದ್ರು, ಇವ್ರ ಕೈ ಹಿಡಿದು ಅವ್ರ ಸಂದೇಶಗಳನ್ನ ಕೊಟ್ಟು ವಿಕಾಸ ಮಾರ್ಗದಲ್ಲಿ ಹೇಗೆ ನಡೆಸ್ಕೊಂಡು ಹೋದ್ರು ಅನ್ನುವಂಥ. ಹಾಗೆ ತಕ್ಷಣ ಪ್ರಾಣ ಬಿಡುತ್ತೆ ಯಾವುದು, ಹೆರಾಕ್ಲಿಸ್ ಅಂತಕ್ಕಂಥ ಕೋತಿ, ಅಂದ್ರೆ ಅನಿಬೆಸೆಂಟ್ರಿ ಇದ್ದಂತಹ ಪ್ರಜ್ಞೆ ಇದ್ದಂತಹ ಕೋತಿ. ಲೆಡ್ಬಿಟ್ರ್ ಅವ್ರಿಗೆ ತುಂಬಾ ಗಾಯಗಳಾಗಿರುತ್ತೆ. ಸುಮಾರು ಕಾಲ ಅವ್ರು ಬದುಕಿರ್ತಾರೆ, ಸ್ವಲ್ಪ ಕಾಲ ಬದುಕಿರ್ತಾರೆ. ಬದುಕಿದ್ದಾಗ ಅವರ ಯಜಮಾನಿ ಪಾಪ ಅಂದ್ರೆ ಮರ್ಕ್ಯುರಿ ತನ್ನ ಮಗುನ್ ಕಾಪಾಡೋದಕ್ಕೋಸ್ಕರ ತನ್ನ ಪ್ರಾಣವನ್ನ ಲೆಕ್ಕಿಸ್ತಿ ಇಷ್ಟು ಗಾಯ ಮಾಡ್ಕೊಳ್ತಂತ ತುಂಬಾ ಶುಶ್ರೂಷೆ ಮಾಡ್ತಾರೆ. ಅತಿಯಾದ ಶುಶ್ರೂಷೆ ಮಾಡಿ ಬಹಳ ಪ್ರೀತಿ ಭಾವನೆಯಿಂದ ನೋಡ್ಕೊಳ್ತಾರೆ ಆ ಕೋತಿನ. ಆ ಒಂದು ಪ್ರೀತಿಯ ಭಾವನೆಯಲ್ಲಿ ಇವು ಈ ಲೆಡ್ಬಿಟ್ರ್ ಅವರು ಇದ್ದಂತಹ ಕೋತಿಯ ಮನಸ್ಸು ಸ್ವಲ್ಪ ಮಟ್ಟಿಗೆ ಉನ್ನತ ಸ್ಥಿತಿಗೆ ಬೆಳೆದು ವ್ಯಕ್ತೀಕರಣಗೊಳ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಆ ಕೋತಿಗಳಾಗಿದ್ದವ್ರ ಮುಂದೆ ಮನುಷ್ಯರಾಗ್ಬೇಕಿತ್ತು. ಈ ಒಂದು ಪರಿಸ್ಥಿತಿಯಲ್ಲಿ ಪ್ರಸಂಗದಲ್ಲಿ ಅವರು ಮಾನವರಾಗಿ ವ್ಯಕ್ತೀಕರಣಗೊಳ್ತಾರೆ. ಅಂದ್ರೆ ಅವರಿಗೆ ಕಾರಣ ಶರೀರ ಅನ್ನೋದು ಸೃಷ್ಟಿ ಆಗತ್ತೆ. ಪ್ರಾಣ ಬಿಡಕ್ ಮುಂಚೆ ಕಾರಣ ಶರೀರ ಅನ್ನೋದು ಸೃಷ್ಟಿ ಆಗತ್ತೆ. ಅಂದ್ರೆ ಸಮೂಹಾತ್ಮದಿಂದ ಪ್ರತ್ಯೇಕ ಆತ್ಮನಾಗಿ ವ್ಯಕ್ತೀಕರಣಗೊಳ್ತಾರೆ. ಅದೇ ರೀತಿ ಅನಿಬೆಸೆಂಟ್ರು ಕೂಡ ಅವರು ಪ್ರಾಣವನ್ನ ಬಿಡ್ತಾರಲ್ಲ, ಮೌರ್ಯರು ಅವ್ರ ತಲೆಯನ್ನ ತೊಡೆ ಮೇಲೆ ಇಟ್ಕೊಳ್ತಾರಲ್ಲ, ಅವ್ರು ಎಷ್ಟು ಇಚ್ಛಾಶಕ್ತಿ, ಅವ್ರಿಗೆ ಕ್ರಿಯಾಶಕ್ತಿ ಅಲ್ವಾ. ಆ ಒಂದು ಹೋರಾಟ ಮಾಡಿ ಅವರ ಯಜಮಾನನನ್ನ ಉಳಿಸಿರ್ತಾರೆ. ಅವರ ಆ ಪ್ರಜ್ಞೆ ಉನ್ನತ ಮಟ್ಟಕ್ಕೆ ಏರಿ ಆ ಪುರುಷಾತ್ಮನಿಂದ ಆ ಇಚ್ಛಾಶಕ್ತಿಯ ಒಂದು ಮುಖ ಇರುತ್ತಲ್ಲ, ಅಲ್ಲಿಂದ ಪ್ರೇರಣೆ ಬರುತ್ತೆ. ಆ ಪ್ರೇರಣೆ ಅವರನ್ನ ವ್ಯಕ್ತೀಕರಣಗೊಳ್ಳುವ ಹಾಗೆ ಅನುಕೂಲ ಮಾಡುತ್ತೆ. ಅಂದ್ರೆ ಅನಿಬೆಸೆಂಟ್ರು ಕೂಡ ಮಾನವ ವರ್ಗಕ್ಕೆ ಬಡ್ತಿಯನ್ನ ಪಡ್ಕೊಳ್ತಾರೆ, ಲೆಡ್ಬಿಟ್ರ್ ಅವರು ಕೂಡ ಮಾನವ ವರ್ಗಕ್ಕೆ ಬಡ್ತಿಯನ್ನ ಪಡ್ಕೊಳ್ತಾರೆ. ಮೌರ್ಯರ ಸಾಂಗತ್ಯದಲ್ಲಿ ಅನಿಬೆಸೆಂಟ್ರು ವ್ಯಕ್ತೀಕರಣಗೊಳ್ತಾರೆ. ಇವು ಕುತುಮಿಯವರ ಸಾಂಗತ್ಯದಲ್ಲಿ ಲೆಡ್ಬಿಟ್ರ್ ಅವರು ವ್ಯಕ್ತೀಕರಣಗೊಳ್ತಾರೆ. ಮಕ್ಕಳಿದ್ರಲ್ಲ ಇಬ್ರು ಹಾ ಅವರು ಮಕ್ಕಳಿದ್ರಲ್ಲ, ಅವರು ಮಕ್ಕಳಲ್ಲ, ಮಕ್ಕಳಿದ್ದವರು ಮೈತ್ರೇಯರು ಮತ್ತೆ ಗೌತಮರು ಅಲ್ವಾ. ಅವ್ರ ಒಡನಾಟದಲ್ಲಿ ಯಾರಿದ್ರು, ಇಬ್ರು ಕೋತಿಗಳು, ಜೆ.ಕೆ ಅವರು ಮತ್ತೆ ಅವ್ರ ತಮ್ಮ ನಿತ್ಯಾನಂದ ಅಲ್ವಾ. ಅವರಿಬ್ರು ಕೂಡ ಆ ಎರಡು ಕೋತಿಗಳು ಕೂಡ ಆ ಗೌತಮರು ಮತ್ತೆ ಈ ಮೈತ್ರೇಯರ ಸಾಂಗತ್ಯದಲ್ಲಿ ಬೆಳವಣಿಗೆ ಹೊಂದುತ್ತಾ ಅವರಲ್ಲಿ ಬುದ್ಧಿ ಪ್ರಚೋದನೆಯಾಗಿ ಆ ರಾಗಭಾವಗಳು ಹೆಚ್ಚಾಗಿ ಬೆಳೆದು ಪ್ರೇಮ ಭಾವ ಜಾಸ್ತಿ ಆದಾಗ ಅವು ಕೂಡ ವ್ಯಕ್ತೀಕರಣಗೊಳ್ತವೆ. ಆ ಒಂದು ಪ್ರದಕ್ಷಿಣೆಯಲ್ಲಿ 4 ಜನ ಆ ಕುಟುಂಬದ ಹೊರಗಡೆ ಇದ್ದಂತಹ ಕೋತಿಗಳ ಗುಂಪಿನಲ್ಲಿದ್ದಂತಹ 4 ಜನ ಕೂಡ ವ್ಯಕ್ತೀಕರಣಗೊಳ್ತಕ್ಕಂಥದ್ದನ್ನ ಅವರು ಕಣ್ಣಾರೆ ಅವರ ಪ್ರಜ್ಞೆಯಲ್ಲಿ ಕಂಡುಕೊಳ್ತಾರೆ. ಎಂತಹ ಉನ್ನತವಾದಂತಹ ವಿಚಾರಗಳನ್ನ ನಮ್ಗಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವೆಲ್ಲ ಥಿಯಾಸಫಿ ವಾಂಗ್ಮಯದಲ್ಲಿ ಚೆನ್ನಾಗಿ ತಿಳ್ಕೊಂಡಿದೀವಿ. ಪ್ರಾಣಿಯಿಂದ ಮನುಷ್ಯ ವರ್ಗಕ್ಕೆ ವಿಕಾಸ ಹೊಂದತಕ್ಕಂಥದ್ದು ಜೀವರುಗಳು ಅಂತ ಅಲ್ವಾ. ಸಮೂಹಾತ್ಮದಲ್ಲಿದ್ದಂತಹ ಒಂದು ಜೀವ ಪ್ರತ್ಯೇಕಾತ್ಮನಾಗಿ ವ್ಯಕ್ತೀಕರಣಗೊಳ್ತಕ್ಕಂಥದ್ದು ಮನುಷ್ಯ ವರ್ಗಕ್ಕೆ ಬಂದ ನಂತರ. ಈ ರೀತಿ ಪ್ರಾಣಿಗಳು ವ್ಯಕ್ತೀಕರಣಗೊಳ್ಳೋದಕ್ಕೆ ಅಥವಾ ಮನುಷ್ಯ ವರ್ಗಕ್ಕೆ ವಿಕಾಸವಾಗಿ ಹೋಗಬೇಕಾದ್ರೆ ಅನೇಕ ಮಾರ್ಗಗಳಿವೆ ಅಂತ ಹೇಳ್ತಾರೆ. 3 ಇಲ್ಲಿ ನಮ್ಗೆ ಹೇಳದಂತಹ 3 ಮುಖ್ಯ ಮಾರ್ಗಗಳು ಸರಿಯಾದ ಮಾರ್ಗಗಳು ಅಂತಾರೆ. 3 ಮುಖ್ಯ ಮಾರ್ಗಗಳು ಯಾವುದು? ಬೆಸೆಂಟ್ರು ವೀರಾವೇಶದಿಂದ ಹೋರಾಡಿ ಅವರ ಕ್ರಿಯಾಶಕ್ತಿ ಇಚ್ಛಾಶಕ್ತಿಯನ್ನ ಪ್ರದರ್ಶಿಸಿ ಆ ಪುರುಷಾತ್ಮನಿಂದ ಬಂದಂತಹ ಇಚ್ಛಾಶಕ್ತಿಯ ಮುಖದಿಂದ ಬಂದಂತಹ ಒಂದು ಪ್ರೇರಣೆಯಿಂದ ಪ್ರಚೋದನೆಯಿಂದ ವ್ಯಕ್ತೀಕರಣಗೊಳ್ತಕ್ಕಂಥದ್ದು, ಅದು ಒಂದು ಮಾರ್ಗ. ಇನ್ನೊಂದು ಮಾರ್ಗ
ಪ್ರೇಮದಿಂದ ಜ್ಞಾನವನ್ನ ಪಡ್ಕೊಳ್ತಾ, ಈಗ ಯಾರು ಜೆ.ಕೆ. ಅವರು ಮತ್ತೆ ನಿತ್ಯಾನಂದ ಅವರು ಪ್ರೇಮ ಭಾವವನ್ನ ಬೆಳೆಸ್ಕೊಂಡಿದ್ರು. ನಿಷ್ಠೆ, ಸ್ವಾಮಿ ನಿಷ್ಠೆ ಇತ್ತು, ಅವ್ರ ಪ್ರಾಮಾಣಿಕತೆ ಇತ್ತು. ಆ ಪ್ರೇಮ ಭಾವ, ಆ ಒಂದು ಜ್ಞಾನ ಅಂತ ಹೇಳ್ತೀವಲ್ಲ, ಪುರುಷಾತ್ಮನ 3 ಮುಖಗಳು ಯಾವುದು? ಇಚ್ಛೆ, ಜ್ಞಾನ ಮತ್ತೆ ಕ್ರಿಯೆ. ಆ ಜ್ಞಾನ ಅಂತಕ್ಕಂಥ ಮುಖದಿಂದ ಪ್ರಚೋದನೆ ಬಂದು ಇವರಲ್ಲಿ ಉನ್ನತವಾದಂತಹ ಉತ್ಕಟವಾದಂತಹ ಭಕ್ತಿಭಾವ, ಸ್ವಾಮಿ ನಿಷ್ಠೆ ಯಾವಾಗ ಬೆಳೀತೋ ಆವಾಗ ಈ 2 ಕೋತಿಗಳು ವ್ಯಕ್ತೀಕರಣಗೊಳ್ತಾರೆ. ಯಾವೆರಡು ಕೋತಿಗಳು? ಜೆ.ಕೆ.ಯವರ ರೂಪದಲ್ಲಿ ಇದ್ದದ್ದು ಮತ್ತೆ ನಿತ್ಯಾನಂದರ ಪ್ರಜ್ಞೆ ಇದ್ದಂಥದ್ದು, ಅವೆರಡು ವ್ಯಕ್ತೀಕರಣಗೊಳ್ತಾರೆ. ಇದು 2ನೇ ವಿಧಾನ. ಅಂದ್ರೆ ಇನ್ನೊಂದು ವಿಧಾನ ಏನಪ್ಪಾ ಅಂದ್ರೆ, ಲೆಡ್ಬಿಟ್ರವರು ವ್ಯಕ್ತೀಕರಣಗೊಳ್ತಾರಲ್ಲ, ಅದು ಹೇಗಪ್ಪ ಅಂದ್ರೆ, ಅವರ ಮನಸ್ಸು, ಕೆಳ ಮನಸ್ಸು ನಿಧಾನವಾಗಿ ಮೇಲ್ಮನಸ್ಸಿನಿಂದ ಪ್ರಚೋದನೆಯನ್ನ ಪಡ್ಕೊಳ್ಳುತ್ತೆ. ಆ ಒಂದು ಗೌರವ, ಒಂದು ಏನು ಒಡತಿಯ ಮೇಲೆ ಇದ್ದಂತಹ ಭಕ್ತಿ ಭಾವ, ಅದಕ್ಕೆ ನಿಧಾನವಾಗಿ ಕೆಳಮನಸ್ಸು ಉನ್ನತ ಮನಸ್ಸಿನಿಂದ ಪ್ರಚೋದನೆ ಪಡ್ಕೊಂಡು ಅವರು ವ್ಯಕ್ತೀಕರಣಗೊಳ್ಳುತ್ತಾರೆ. ಅಂದ್ರೆ ಇದು 3 ಕೂಡ 3 ಸರಿಯಾದ ರೀತಿಯಲ್ಲಿ ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಬರ್ತಕ್ಕಂತಹ ವಿಧಾನ. ಹಾಗು ಅಂದ್ರೆ ಸರಿಯಾದ ವಿಧಾನದಲ್ಲಿ ಬಂದಿದ್ದಾರೆ, ಚೆನ್ನಾಗಿ ರಾಗಭಾವಗಳನ್ನ ಬೆಳೆಸ್ಕೊಂಡಿದ್ದಾರೆ, ಮನಸ್ಸು ಪಕ್ವವಾಗಿ ಸ್ವಲ್ಪ ಉನ್ನತ ಮಟ್ಟದ ಪ್ರಜ್ಞೆಗೆ ಏರ್ತಕ್ಕಂತಹ ಒಂದು ಶಕ್ತಿ ಬಂದಿದೆ ಅನ್ನುವಂತಹ ವಿಚಾರಗಳನ್ನ ನಾವು ಇಲ್ಲಿ ತಿಳ್ಕೊಳ್ಬಹುದು. ಹೀಗೆ ವ್ಯಕ್ತೀಕರಣಗೊಳ್ತಾರಲ್ಲ, 5ನೇ ಪ್ರದಕ್ಷಿಣೆ ಇದು. ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ನಮ್ಗೆ 5 ಮತ್ತು 4 ಮತ್ತು 5ನೇ ಪ್ರದಕ್ಷಿಣೆಯ ವಿಚಾರಗಳನ್ನು ಹೇಳ್ತಾರೆ. ಯಾಕೆಂದ್ರೆ 4ನೇ ಪ್ರದಕ್ಷಿಣೆನೇ ಅನಿಬೆಸೆಂಟ್ ಲೆಡ್ಬಿಟ್ರವರು ಪ್ರಾಣಿ ವರ್ಗದಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದು ಚಂದ್ರಗ್ರಹದಲ್ಲಿ. ಮತ್ತೆ 5ನೇ ಪ್ರದಕ್ಷಿಣೆ ವಿದ್ಯಮಾನಗಳನ್ನ ಕೂಡ ನಮ್ಗೆ ಹೇಳ್ತಾರೆ. ಅಂದ್ರೆ 5ನೇ ಪ್ರದಕ್ಷಿಣೆಯಲ್ಲಿ ಅವರು ಕೋತಿಗಳ ಹುಟ್ಟುತ್ತಾರೆ, ಮತ್ತೆ ಅಲ್ಲಿಂದ ಅವರು ಮನುಷ್ಯ ವರ್ಗಕ್ಕೆ ವ್ಯಕ್ತೀಕರಣಗೊಳ್ತಾರೆ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. 6 ಮತ್ತೆ 7ನೇ ಪ್ರದಕ್ಷಿಣೆಯಲ್ಲಿ ಮನುಷ್ಯರಾಗಿ ಹುಟ್ಟುತ್ತಾರಂತೆ ಅವರು. 6 ಮತ್ತೆ 7ನೇ ಪ್ರದಕ್ಷಿಣೆಯಲ್ಲಿ ಮನುಷ್ಯರಾಗಿ ಹುಟ್ಟಿ ಸಾಕಷ್ಟು ಬೆಳವಣಿಗೆಯನ್ನ ಪಡ್ಕೊಳ್ತಾರೆ. 6 ಮತ್ತೆ 7ನೇ ಪ್ರದಕ್ಷಿಣೆಯ ವಿಚಾರಗಳನ್ನ ಇನ್ನೂ ಹೆಚ್ಚು ಸವಿಸ್ತಾರವಾಗಿ ಮುಂದಿನ 2 ಅಧ್ಯಾಯದಲ್ಲಿ ತಿಳಿಸ್ತಾರೆ ಈ ಗ್ರಂಥದಲ್ಲಿ. ಪ್ರಸ್ತುತ 4 ಮತ್ತು 5ನೇ ಪ್ರದಕ್ಷಿಣೆಯ ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ವ್ಯಕ್ತೀಕರಣಕ್ಕೆ 3 ಸರಿಯಾದ ಮಾರ್ಗಗಳು ಅಂತ ತಿಳ್ಕೊಂಡ್ವಲ್ಲ, ಕೆಲವು ತಪ್ಪಾದ ಮಾರ್ಗಗಳಿಂದನೂ ಕೂಡ ವ್ಯಕ್ತೀಕರಣಗೊಳ್ತವೆ ಪ್ರಾಣಿಗಳು. ತಪ್ಪಾದ ಮಾರ್ಗಗಳು ಅಂದ್ರೆ ಯಾವುದು ಅಂದ್ರೆ, ಈ ಕಾಡು ಪ್ರಾಣಿಗಳಿರ್ತಾವಲ್ಲ, ಮತ್ತೆ ಕಾಡು ಮನುಷ್ಯರ ಸಂಪರ್ಕದಲ್ಲಿ ಬೆಳೀತಾ ಇರ್ತಾವಲ್ಲ, ಅವು ಕೂಡ ವ್ಯಕ್ತೀಕರಣಗೊಳ್ತವೆ. ಯಾವಾಗ ಅಂದ್ರೆ, ಅದಕ್ಕೂ ಬೇರೆ ಬೇರೆ ಕಾರಣಗಳನ್ನ ಇಲ್ಲಿ ಹೇಳ್ತಾರೆ. ನಮ್ಗೆ 3 ಮುಖ್ಯ ಕಾರಣಗಳನ್ನ ಇಲ್ಲಿ ಮತ್ತೆ ಹೇಳ್ತಾರೆ. ಅತಿಯಾದ ಭಯ. ಈಗ ಕಾಡು ಮನುಷ್ಯರು ಪ್ರಾಣಿಗಳನ್ನ ಅತಿಯಾದ ಕ್ರೂರವಾಗಿ ನಡೆಸ್ಕೊಳ್ತಕ್ಕಂಥದ್ದು, ಅವುಗಳಿಗೆ ವಿಪರೀತ ಭಯ. ಯಜಮಾನನ್ ಕಂಡ್ರೆ ನನ್ನನ್ನ ಹಿಂಸೆ ಮಾಡ್ತಾನೆ ಅನ್ನುವಂಥದ್ದು, ಆ ರೀತಿಯ ಒಂದು ಭಾವ ಇರುತ್ತಲ್ಲ, ಆ ಅತಿಯಾದ ಭಯದ ಭಾವದಿಂದ ಒಂದೊಂದ್ಸರಿ ಏನಾಗುತ್ತೆ, ರಾಗಭಾವಗಳ ಉದ್ದೀಪನಗೊಂಡು ಮೇಲಿನ ಒಂದು ಪ್ರಜ್ಞೆಯಿಂದ ಪ್ರಚೋದನೆ ಸಿಕ್ಕಿ ಮನುಷ್ಯ ವರ್ಗಕ್ಕೆ ಬಂದ್ಬಿಡ್ತಕ್ಕಂಥದ್ದು. ಇದು ತಪ್ಪು ಮಾರ್ಗ ಅಂತ ಹೇಳ್ತಾರೆ. ಯಾಕೆಂದ್ರೆ ಅತಿಯಾದ ಭಯದಿಂದ ಅವು ವ್ಯಕ್ತೀಕರಣಗೊಂಡಿರ್ತಕ್ಕಂಥದ್ದು. ಇನ್ನೊಂದ್ಸರಿ ಏನಾಗುತ್ತೆ ಅಂದ್ರೆ, ಕೆಲವು ಸಾರಿ ಈ ಅನೇಕ ಕಾರಣಗಳು ಅಂತ ಹೇಳಿದ್ವಲ್ಲ, ಕೆಲವು ಪ್ರಾಣಿಗಳಲ್ಲಿ ಕೂಡ ನೋಡ್ಬೋದು ಒಣಜಂಬ ಇರತ್ತಂತೆ. ಅವು ಕಾಡು ಪ್ರಾಣಿಗಳ ಜೊತೆ, ಕಾಡು ಮನುಷ್ಯರ ಜೊತೆ ಬೆಳೀತಾ ಇರ್ತಾವಲ್ಲ, ಅವುಗಳಿಗೂ ಅದೇ ಸ್ವಪ್ರತಿಷ್ಠೆ, ಜಂಬ ಅಂತಕ್ಕಂಥದ್ದು ಬೆಳೆಸ್ಕೊಂಡಿರ್ತಾವಂತೆ. ಆ ಪ್ರಾಣಿಗಳಲ್ಲೂ ಕೂಡ ನಾನ್ ಶ್ರೇಷ್ಠ ಅನ್ನೋದು ಕೆಲವಕ್ಕೆ ಬಂದಿರುತ್ತಂತೆ. ಬೇರೆ ಪ್ರಾಣಿಗಳನ್ನ ತಾನು ಕೆಲಸ ಮಾಡಿಸ್ಕೊಳ್ತಾ ಇರ್ತಕ್ಕಂಥದ್ದು, ಅವುಗಳ ಮೇಲೆ ಯಜಮಾನಿಕೆ ಮಾಡ್ತಾ ಇರ್ತಕ್ಕಂಥದ್ದು ಕಾಣಿಸುತ್ತೆ ಅಂತ. ಈ ಪ್ರಾಣಿಗಳು ಹೆಚ್ಚು ಜಾಣತನ, ಅತಿಯಾದ ಜಾಣತನವನ್ನ ತೋರಿಸ್ತಾ ಇರ್ತವೆ. ಕಲ್ಪನಾ ಶಕ್ತಿ ಕೂಡ ಅವಕ್ಕೆ ಸ್ವಲ್ಪ ಮಟ್ಟಿಗೆ ಬೆಳೆಯುತ್ತೆ, ಮನಸ್ಸು ಸ್ವಲ್ಪ ಮಟ್ಟಿಗೆ ಬೆಳೆದಿರುತ್ತೆ, ಮನುಷ್ಯರನ್ನ ಅನುಕರಣೆ ಮಾಡ್ತಾ ಇರ್ತಾರೆ. ಅವಕ್ಕೇನು ನಾನು ಅಂತಕ್ಕಂಥ ಅರಿವು ಬಂದಿರುತ್ತೆ. ನಾನು ಅಂತಕ್ಕಂಥದ್ದು ಒಣಜಂಬ ಅಂತ ಹೇಳಿದ್ವಲ್ಲ ಕೆಲವು ಪ್ರಾಣಿಗಳಲ್ಲಿ. ಈ ರೀತಿಯಾದ ಅತಿಯಾದ ಒಣಜಂಬ ಇರ್ತಕ್ಕಂಥವು ಕೂಡ ನಾನು ಅನ್ನುವ ಭಾವ ಯಾವಾಗ ಜಾಸ್ತಿ ಆಗುತ್ತೋ ಅವು ಕೂಡ ವ್ಯಕ್ತೀಕರಣಗೊಳ್ತವೆ. ಅಂದ್ರೆ ಮನುಷ್ಯ ವರ್ಗಕ್ಕೆ ಬಡ್ತಿಯನ್ನ ಪಡ್ಕೊಳ್ತವೆ, ಪ್ರತ್ಯೇಕ ಆತ್ಮರಾಗಿ ಮುಂದಕ್ಕೆ ವಿಕಾಸ ಹೊಂದುತ್ತಾರೆ ಅಂತ. ಈ ತರ ಅವರು
ಒಣಜಂಬದಿಂದ ತಾನೇ ಶ್ರೇಷ್ಠ ಅನ್ನೋ ಭಾವದಿಂದ ಯಾವ ಪ್ರಾಣಿಗಳು ವ್ಯಕ್ತೀಕರಣಗೊಂಡಿರ್ತವೋ ಅವುಗಳಲ್ಲಿ ಸಾಕಾದಷ್ಟು ರಸಭಾವ ಬೆಳೆದಿರಲ್ಲ ಅಂತಾರೆ. ಭಕ್ತಿ ಭಾವ, ಒಳ್ಳೆಯ ಸದ್ಗುಣಗಳು, ಆ ರಾಗಭಾವಗಳು ಬೆಳೆದಿರೋದಿಲ್ಲ. ಅದಕ್ಕೆ ಬದಲಾಗಿ ನಾನೇ ಶ್ರೇಷ್ಠ ಅಂತಕ್ಕಂಥ ಒಣ ಪ್ರತಿಷ್ಠೆ ಇರುತ್ತೆ ಅಂತ ಹೇಳ್ತಾರೆ. ಇವು ಮುಂದೆ ಏನಾಗ್ತವೆ ಅಂತ ಮುಂದೆ ಮುಂದೆ ನಮ್ಗೆ ಹೇಳ್ತಾರೆ. ಈ ರೀತಿ ವ್ಯಕ್ತೀಕರಣಗೊಂಡಿರ್ತಕ್ಕಂತಹ ಕೆಲವು ಪ್ರಾಣಿಗಳು ಅವುಗಳ ಕ್ರಿಯಾಶಕ್ತಿ ಜಾಸ್ತಿ ಇರುತ್ತೆ, ಕಲ್ಪನಾ ಶಕ್ತಿ, ಇಚ್ಛಾಶಕ್ತಿನೂ ಜಾಸ್ತಿ ಇರುತ್ತೆ, ಅದರ ರಸಭಾವಗಳು ಬೆಳೆದಿರೋದಿಲ್ಲ. ವಾಮ ಮಾರ್ಗವನ್ನ ಹಿಡಿತಕ್ಕಂತಹ ಒಂದು ಅವಕಾಶಗಳಿರುತ್ತೆ ಅಂತ ಮುಂದೆ ನಮ್ಗೆ ಹೇಳ್ತಾರೆ. ಇರ್ಲಿ, ಆ ರೀತಿ ವ್ಯಕ್ತೀಕರಣಗೊಂಡಂತಹ ಇನ್ನೊಂದು ಗುಂಪು. ಮೂರನೇ ಗುಂಪು ಏನಪ್ಪಾ ಅಂತಂದ್ರೆ, ಕೆಲವು ಪ್ರಾಣಿಗಳು ಮನುಷ್ಯರನ್ನ ನೋಡಿದ್ರೆ ತುಂಬಾ ಅವುಗಳಿಗೆ ಏನೋ ಬಹಳ ಪ್ರೀತಿ, ಅಂದ್ರೆ ಅವುಗಳ ಬಗ್ಗೆ ಆಕರ್ಷಣೆ, ಆ ಮನುಷ್ಯರನ್ನ ನೋಡೋದು, ಅವನ್ನೇ ಇವು ಅನುಕರಣೆ ಮಾಡ್ತಕ್ಕಂತ ಪ್ರಯತ್ನ ಮಾಡ್ತಕ್ಕಂಥದ್ದು, ಅವರು ನೋಡಿದ್ರೆ ಮೆಚ್ಚುಗೆಯ ಭಾವವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು. ಆ ರೀತಿ ಅವು ಅವ್ರ ಸಂಪರ್ಕದಲ್ಲಿ ಬರ್ತಾ ಬರ್ತಾ ನಾವು ಅವ್ರ ತರ ಆಗ್ಬೇಕು ಅನ್ನೋ ಆಸೆ ಹುಟ್ಟುತ್ತಂತೆ ಆ ಪ್ರಾಣಿಗಳಿಗೆ. ಮತ್ತೆ ಹಾಗೆ ಆ ಮನುಷ್ಯರನ್ನ ಅನುಸರಣೆ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಈ ರೀತಿ ಯಾವಾಗ ಅವರಲ್ಲಿ ಭಾವನೆಗಳು ಬೆಳೆಯುತ್ತೋ ಆ ಪ್ರಾಣಿಗಳು ಕೂಡ ಮುಂದೆ ವ್ಯಕ್ತೀಕರಣಗೊಳ್ತಾರೆ. ಅಂದ್ರೆ ಮನುಷ್ಯರ ಸಂಪರ್ಕಕ್ಕೆ ಬಂದಾಗ ಈ ಉನ್ನತ ವರ್ಗದಲ್ಲಿರ್ತಕ್ಕಂಥ ಸಸ್ತನಿ ಪ್ರಾಣಿಗಳಂದ್ರೆ ಕೋತಿಯಂತಹ ಪ್ರಾಣಿಗಳು ಮನುಷ್ಯ ವರ್ಗಕ್ಕೆ ವಿಕಾಸಕ್ಕೋಸ್ಕರ ಬಡ್ತಿಯನ್ನ ಹೊಂದುತ್ತವೆ ಅನ್ನುವಂತಹ ವಿಚಾರವನ್ನ ನಾವು ತಿಳ್ಕೊಳ್ಬಹುದು. ಈ ರೀತಿ ವ್ಯಕ್ತೀಕರಣಗೊಂಡಿರ್ತಕ್ಕಂಥವ್ರು ಆ ಮನುಷ್ಯರ ಆಜ್ಞೆಗಳನ್ನ ಪಾಲನೆ ಮಾಡ್ತಾ ಇರ್ತಾರೆ, ಅವ್ರ ಯಜಮಾನ್ರು ಹೇಳ್ದಂಗೆ ಕೇಳ್ತಾ ಇರ್ತಾರೆ, ಅವ್ರ ಹೆಂಗ್ ತರಬೇತಿ ಕೊಟ್ರೆ ಹಂಗೆ ಅವ್ರು ಕುಣಿತಾ ಇರ್ತವೆ ಆ ಪ್ರಾಣಿಗಳ ಆಗಿದ್ದಾಗ. ಈ ರೀತಿ ವ್ಯಕ್ತೀಕರಣಗೊಂಡಿರ್ತಕ್ಕಂತಹವರು ಮುಂದೆ ಸಾಕಷ್ಟು ದುಃಖವನ್ನ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವು ಸರಿಯಾದ ರೀತಿಯಲ್ಲಿ ವ್ಯಕ್ತೀಕರಣಗೊಂಡಿರಲ್ಲ. ಅತಿಯಾದ ಭಯ ಅಥವಾ ಅತಿಯಾದ ಒಣ ಪ್ರತಿಷ್ಠೆ ಅಥವಾ ಏನೋ ಆಕರ್ಷಣೆ ಮನುಷ್ಯರ ಬಗ್ಗೆ, ಈ ರೀತಿಯ ತಪ್ಪು ಮಾರ್ಗಗಳಿಂದ ಅವು ವ್ಯಕ್ತೀಕರಣಗೊಂಡಿರ್ತವೆ. ಮತ್ತೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಜೊತೆಗಿರುತ್ತೆ ಅನ್ಕೊಳ್ಳಿ, ಸಂಗಾತಿ. ಆ ಪ್ರಾಣಿ ಯಾರೋ ಕೊಲ್ತಾರೆ ಮನುಷ್ಯರು, ಅವಾಗ ಇವಕ್ಕೆ ದ್ವೇಷ ಅನ್ನೋ ಭಾವನೆ ಆ ಪ್ರಾಣಿಗಳಲ್ಲೇ ಹೆಚ್ಚು ಕಾಣುತ್ತಂತೆ. ಆ ದ್ವೇಷ ಅನ್ನೋ ಭಾವನೆಯನ್ನ ಎಷ್ಟ್ರ ಮಟ್ಟಿಗೆ ಅದು ಇರುತ್ತೆ ಅಂದ್ರೆ, ಪ್ರತೀಕಾರವನ್ನ ತೀರ್ಸ್ಕೊಳ್ಳೋಕೆ ತಮ್ಮ ಮುಂದಿನ ಒಂದು ಜನ್ಮಗಳಲ್ಲಿ ಪ್ರತೀಕಾರವನ್ನ ಕೂಡ ತೀರ್ಸ್ಕೊಳ್ತವೆ. ವ್ಯಕ್ತೀಕರಣಗೊಂಡ ಮೇಲೂ ಕೂಡ ಪ್ರತೀಕಾರವನ್ನ ತೀರ್ಸ್ಕೊಳ್ತಕ್ಕಂತಹ ಅವಕಾಶಗಳಿದೆ ಅಂತ ಹೇಳ್ತಾರೆ. ಹೀಗೆ ಅನೇಕ ರೀತಿಯಲ್ಲಿ. ಮತ್ತೆ ಇನ್ನ ಒಂದು ಉದಾಹರಣೆ ಹೇಳ್ತಾರೆ. ಚಿಕ್ಕ ಒಂದು ಜಾತಿಯ ಬೆಕ್ಕಿನಂತಹ ಪ್ರಾಣಿ ಕೆಟ್ಟ ಮನುಷ್ಯನ ಪ್ರಭಾವದಿಂದ ಅಧಿಕಾರವನ್ನ ಪಡ್ಕೊಳ್ಬೇಕು ಅನ್ನೋ ಆಸೆ ಇರುತ್ತಲ್ಲ ಮನುಷ್ಯನಿಗೆ, ಆ ರೀತಿ ಇರ್ತಕ್ಕಂಥ ಮನುಷ್ಯನ ಸಂಪರ್ಕಕ್ಕೆ ಬಂದಂತಹ ಒಂದು ಬೆಕ್ಕಿನ ಜಾತಿಯ ಪ್ರಾಣಿ ಬಹಳ ಹಿಂಸೆ ನೋವು ಕೊಡ್ತಾ ಇರತ್ತಂತೆ ಈ ತರ ಪ್ರಾಣಿಗಳಿಗೆ. ತಾನು ಅಧಿಕಾರ ಚಲಾಯಿಸ್ಬೇಕು ಅಂದ್ಬಿಟ್ಟು ಬೇರೆ ಪ್ರಾಣಿಗಳಿಗೆ ಹಿಂಸೆ ಕೊಡೋದು. ಮನುಷ್ಯರಲ್ಲೂ ನೋಡ್ತೀವಲ್ಲ, ಮನುಷ್ಯ ಸಂಪರ್ಕಕ್ಕೆ ಬಂದಿರೋ ಪ್ರಾಣಿಗಳಲ್ಲೂ ಆ ಸ್ವಭಾವ ನೋಡ್ತೀವಿ ಅಂತ ನೋಡಿ. ಅವು ಪ್ರಚೋದನೆಯನ್ನ ಕೊಟ್ಟು ಇವ್ರನ್ನ ಮನುಷ್ಯರಾಗಿ ವ್ಯಕ್ತೀಕರಣಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತೆ ಅಂತ. ನಾವು ಯಾವ ರೀತಿಯ ಸಂಬಂಧಗಳನ್ನ ಇಟ್ಕೊಳ್ತೀವಿ, ಈಗ ನಮ್ಮ ಮನುಷ್ಯರಾಗಿದ್ದೇವೆ, ವಿವೇಚನೆ ನಮ್ಗೆ ಬಂದಿದೆ, ಮನಸ್ಸು ಬೆಳೆದಿದೆ. ಈಗ ನಾವು ಯಾರ ಸಂಪರ್ಕದಲ್ಲಿರ್ಬೇಕು, ಯಾರ ಸಾಂಗತ್ಯದಲ್ಲಿರ್ಬೇಕು, ಯಾರ ಒಡನಾಟದಲ್ಲಿದ್ರೆ ನಮ್ಮ ವಿಕಾಸ ಸಾಧ್ಯ, ಎಂತಹ ಜನರ ಸಂಪರ್ಕವನ್ನ ನಾವು ಬೆಳೆಸ್ಕೊಳ್ಬೇಕು ಅನ್ನೋದು ನಾವು ನಮ್ಮ ವಿವೇಚನೆಗೆ ಬಿಟ್ಟಿತ್ತು. ನೋಡಿ, ಇಷ್ಟು ವಿಚಾರಗಳನ್ನ ನಾವು ಪ್ರಾಣಿ ವರ್ಗದಲ್ಲೇ ಈ ರೀತಿಯ ಒಂದು ಪ್ರಕ್ರಿಯೆಗಳು ನಡೀತಾ ಇರುವಾಗ ಮನುಷ್ಯ ವರ್ಗದಲ್ಲಿ ಅವರ ಸಾಂಗತ್ಯ ಒಡನಾಟ ಎಷ್ಟು ಮುಖ್ಯ ಆಗತ್ತೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗತ್ತೆ. ಇದಿಷ್ಟು ಅದ್ರ ಬಗ್ಗೆ ಹೇಳಿದ್ರೆ, ಈ 5ನೆಯ ಪ್ರದಕ್ಷಿಣೆಯಲ್ಲಿ ಆ ಒಂದು ಚಂದ್ರಗ್ರಹದಲ್ಲಿ ಮನೆಗಳು ಹೇಗಿತ್ತು, ಜನ ಹೇಗಿದ್ರು, ನಾಗರಿಕತೆ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ವಿವರಣೆಯನ್ನ ಕೊಡ್ತಾರೆ. ಈ 5ನೆಯ ಪ್ರದಕ್ಷಿಣೆಯಲ್ಲಿ, 4ನೇ ಪ್ರದಕ್ಷಿಣೆಯಲ್ಲಿ ಬಹಳ ಕಾಡು ಮನುಷ್ಯರೇ, ಅಲ್ಲೊಂದಷ್ಟು ಜನ ಇಲ್ಲೊಂದಷ್ಟು ಜನ ಎಲ್ಲ ಕಡೆ ಕಾಣ್ತಿದ್ರು. 5ನೇ ಪ್ರದಕ್ಷಿಣೆಯಲ್ಲಿ ಸಾಕಷ್ಟು ನಗರಗಳು ಕಾಣ್ತಾ ಇತ್ತಂತೆ. ಅಲ್ಲಿ ಅಂದ್ರೆ ನಾಗರಿಕತೆ ಬೆಳೆದಿತ್ತು, ನಗರಗಳಲ್ಲಿ ಜನ ವಾಸ ಮಾಡ್ತಾ ಇದ್ರು, ಉನ್ನತ ಮಟ್ಟದ ನಾಗರಿಕತೆ ಇತ್ತು ಅಂತ ಹೇಳ್ತಾರೆ. ಅಲ್ಲಿ ಕಾಡು ಮನುಷ್ಯರು ಕೂಡ ಇದ್ರು, ಅನೇಕ ಗುಂಪು ಗುಂಪು ಸಣ್ಣ ಗುಂಪುಗಳಲ್ಲಿ ಇದ್ರು. ಆದ್ರೆ ನಗರಗಳಲ್ಲಿ ವಾಸ ಮಾಡ್ತಾ ಇದ್ದಂಥವ್ರು ಇದ್ರು. ಈಗ ನಾವು ನೋಡ್ತೀವಲ್ಲ, ಕಾಡು ಮನುಷ್ಯರು ಈಗ್ಲೂ ಇದ್ದಾರೆ, ಹಳ್ಳಿಗಳಲ್ಲಿ ಇದ್ದವರು ಇದ್ದಾರೆ, ನಗರಗಳಲ್ಲಿರೋರು ಇದ್ದಾರೆ. ಹಾಗೆ ಆಗ್ಲೂ ಕೂಡ ಇತ್ತು ಅಂತ. ಕಾಡು ಮನುಷ್ಯರು ಇದ್ರು, ಹಾಗೆ ನಾಗರಿಕತೆ ಬೆಳೆದು ನಗರಗಳಲ್ಲಿ ಜೀವನ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ಕೂಡ ಇದ್ರು ಅಂತ ಹೇಳ್ತಾರೆ.
ಕೆಲವು ವ್ಯಕ್ತಿಗಳು ಹೆಚ್ಚು ವಿಕಾಸ ಹೊಂದಿಲ್ಲದೆ ಇದ್ರು ಕೂಡ ತುಂಬಾ ದಯಾಪರರಾಗಿರ್ತಾರಂತೆ. ಅವರು ಬೇರೆಯವರು ಅವ್ರ ಮೇಲೆ ಆಕ್ರಮಣ ಮಾಡಿದ್ರೆ ಹೋರಾಟ ಮಾಡ್ತಾರೆ, ಆದ್ರೆ ಅವರಾಗ ಅವರೇ ಹೋಗಿ ಆಕ್ರಮಣವನ್ನ ಮಾಡ್ತಾ ಇರ್ಲಿಲ್ಲ. ಈ ರೀತಿಯ ಒಂದು ಗುಂಪು ಅವ್ರು ಗಮನಿಸ್ತಾರೆ. ಕೆಲವು ಗುಂಪುಗಳೇನು ಸುಮ್ಮನೆ ಇರಲ್ಲ, ಜಗಳಗಂಟ್ರು. ಈಗ್ಲೂ ನೋಡ್ತೀವಲ್ಲ ಎಷ್ಟು ಜನ ಬೇಕಂತ ಜಗಳಕ್ಕೆ ಹೋಗಿ ಇನ್ನೊಬ್ಬರ ಜೊತೆ ಜಗಳ ಮಾಡ್ತಕ್ಕಂಥದ್ದು, ಆಕ್ರಮಣಕಾರಿ ಬುದ್ಧಿ. ಆಗ್ಲೂ ಕೂಡ ಅಂತ ಜನವೂ ಇದ್ರು, ದಯಾಪರರು ಇದ್ರು ಅಂತ ಹೇಳ್ತಾ ಇದ್ದಾರೆ. ಆಗ್ಲೂ ಕೂಡ ರಕ್ತಪಾತ, ಕ್ರೌರ್ಯ, ಯುದ್ಧಗಳು ಅನ್ನೋದು ನಡೀತಾ ಇತ್ತು ಅಂತ ಹೇಳ್ತಾರೆ. ಆಗ ಕೆಲವು ಗುಂಪುಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ವಲಸೆ ಹೋಗ್ತದೆ. ಈಗಲೂ ನೋಡ್ತೀವಿ ವಲಸೆ ಹೋಗ್ತಕ್ಕಂಥದ್ದು. ಚಂದ್ರಗ್ರಹದಲ್ಲೂ ಆತರ ಇದ್ರು ಅಂತ ಹೇಳ್ತಾರೆ. ಸಾಕು ಪ್ರಾಣಿಗಳನ್ನ ಅವರು ಮೇಯಿಸ್ತಾ ಇದ್ರಂತೆ. ಈಗಲೂ ನಾವು ನೋಡ್ತೀವಲ್ಲ, ಸಾಕು ಪ್ರಾಣಿಗಳನ್ನ ಮೇಯಿಸೋದು, ದನ, ಕರು, ಹಸು, ಕುರಿಗಳು, ಇಂಥವನ್ನೆಲ್ಲ, ಕುದುರೆಗಳು, ಕತ್ತೆಗಳು, ಅವನ್ನೆಲ್ಲ ಹೆಂಗ್ ಸಾಕು ಪ್ರಾಣಿಗಳು ಅವರಿಂದ ಕೆಲಸವನ್ನ ಕೂಡ ಮಾಡಿಸ್ಕೊಳ್ತೀವಲ್ಲ, ಅದೇ ತರ ಆಗ್ಲೂ ಕೂಡ ಇತ್ತಂತೆ. 5ನೇ ಪ್ರದಕ್ಷಿಣೆಯಲ್ಲಿ ಮುಂದುವರೆದಂತಹ ನಾಗರಿಕತೆಯಲ್ಲಿ ಇದ್ರು, ಹೆಚ್ಚು ಸುಸಂಸ್ಕೃತರಿದ್ದರಂತೆ. ಅವರೆಲ್ಲ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು. ಅಲ್ಲೂ ಕೂಡ ಸರ್ಕಾರ ಅನ್ನೋದಿತ್ತಂತೆ. ಅಲ್ಲಿ ಹೆಂಗೆ ಅಂದ್ರೆ, ಒಂದು ದೊಡ್ಡ ನಗರ, ಅದು ಸುತ್ತ ಇದ್ದಂತಹ ಚಿಕ್ಕ ಚಿಕ್ಕ ಹಳ್ಳಿ ಅಂತ ಇಟ್ಕೊಳ್ಳಿ, ಸಣ್ಣ ಸಣ್ಣ ಗುಂಪುಗಳಲ್ಲಿ ವಾಸ ಮಾಡ್ತಾ ಇದ್ರಲ್ಲ ಜನ, ಅದಷ್ಟು ಸೇರಿ ಒಂದು ಪ್ರದೇಶ. ಅಂದ್ರೆ ನಾವಿವಾಗ ಒಂದ್ ದೇಶ ಅಂತ ಹೆಂಗ್ ಅನ್ಕೊಳ್ತೀವೋ ಹಾಗೆ ಆತರ ಅನೇಕ ಗುಂಪುಗಳಿದ್ವಂತೆ. ನಗರ, ಚಿಕ್ಕ ಪ್ರದೇಶ, ಆತರ. ಆ ಒಂದು ಗುಂಪಿನ ಜನಕ್ಕೂ ಇನ್ನೊಂದು ಗುಂಪಿನ ಜನರಿಗೂ ಮತ್ತೆ ವ್ಯಾಪಾರ, ಮತ್ತೆ ಈಗ ಎಲ್ಲಿ ಹೇಗೆ ರಾಜಕೀಯ ಒಂದು ಅಧಿಕಾರ ವರ್ಗ ಇದೆಯಲ್ಲ, ಅದೇ ತರ ಅಲ್ಲೂ ಕೂಡ ನಡೀತಾ ಇತ್ತು. ವ್ಯಾಪಾರಗಳಲ್ಲಿ ಒಪ್ಪಂದ ಮಾಡ್ಕೊಳ್ತಾ ಇದ್ರು. ಮತ್ತೆ ರಕ್ಷಣೆಯ ವಿಚಾರದಲ್ಲಿ ಅವರು ಕೆಲವು ನಿಯಮಾವಳಿಗಳನ್ನ ಪಾಲಿಸ್ತಾ ಇದ್ರು. ಆತರ ಆಗಲೂ ಕೂಡ ಇತ್ತು ಅಂತ ಹೇಳ್ತಾರೆ. ಅಲ್ಲಿ ಒಂದು ದೊಡ್ಡ ನಗರದ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಅವರು ವಿವರಣೆ ಕೊಡ್ತಾ ಹೋಗ್ತಾರೆ, ಒಂದು ದೊಡ್ಡ ನಗರ ಹೇಗ್ ಕಾಣಿಸ್ತಾ ಇತ್ತು ಆ ಚಂದ್ರಗ್ರಹದಲ್ಲಿ ಆ ಒಂದು 5ನೇ ಪ್ರದಕ್ಷಿಣೆಯ ಸಮಯದಲ್ಲಿ ಅಂತ. ಭೂಮಧ್ಯ ರೇಖೆಗೆ ಸಮೀಪವಾಗಿದ್ದಂತಹ ಒಂದು ದೊಡ್ಡ ನಗರ ಅಂತ ಹೇಳ್ತಾರೆ. ಅಲ್ಲಿ ವಿಶಾಲವಾದಂತಹ, ಸ್ವಲ್ಪ ನಗರಕ್ಕೆ ದೂರವಾಗಿದ್ದಂತಹ ಸ್ಥಳದಲ್ಲಿ ಜನ ವ್ಯವಸಾಯ ಮಾಡ್ತಾ ಇದ್ರು. ನೋಡಿ, ಅಲ್ಲೂ ಕೂಡ ಆಗ್ಲೂ ವ್ಯವಸಾಯ ಪದ್ಧತಿ ಅನ್ನೋದಿತ್ತು. ಅಲ್ಲಿ ಬಡ ಜನರು ಇದ್ರಂತೆ. ಹಗಲಲ್ಲಿ ಮತ್ತೆ ಹೊರಗಡೆ ಹೋಗಿ ದುಡಿತಾ ಇದ್ರು. ರಾತ್ರಿ ಆದ್ರೆ ಅಥವಾ ಮಳೆ ಬಂದಾಗ ಏನ್ ಮಾಡ್ತಿದ್ರು ಅಂದ್ರೆ, ಅವರು ಛಾವಣಿಯ ಕೆಳಗಡೆ ನುಸುಳ್ಕೊಂಡು ಹೋಗ್ತಿದ್ರಂತೆ. ಅಂದ್ರೆ ಅವ್ರು ಎಲ್ಲಿ ವಾಸ ಮಾಡ್ತಾ ಇದ್ರು ಅಂದ್ರೆ, ಬಂಡೆಗಳಲ್ಲಿ ಭೂಮಿ ಒಳಗಡೆ ಕೊರೆದಿರ್ತಕ್ಕಂತಹ ಗುಹೆಗಳಿದ್ವಂತೆ. ಬಂಡೆ ಒಳಗಡೆ, ಒಳಗಡೆ ಬಂಡೆಗಳಲ್ಲಿ ಭೂಮಿ ಒಳಗಡೆ ಗುಹೆಗಳ ತರ ಇದ್ವಂತೆ. ಅಲ್ಲಿ ವಾಸ ಮಾಡ್ತಾ ಇದ್ರಂತೆ ಅವರು. ಮತ್ತೆ ಆ ಗುಹೆಯ ಪ್ರವೇಶ ದ್ವಾರ ಇರತ್ತಲ್ಲ, ಅದನ್ನ ಇನ್ನೊಂದು ಬಂಡೆ ಕಲ್ಲಿಂದ ಮುಚ್ಚುತ್ತಿದ್ರಂತೆ. ಹೆಂಗಿತ್ತು ಆವಾಗಿನ ನಾಗರಿಕತೆ ಅಂತ. ಈ ತರ ಗುಹೆಗಳಿದ್ವಲ್ಲ, ಚಿಕ್ಕ ಚಿಕ್ಕ ಗುಹೆಗಳು, ಪಕ್ಕದಲ್ಲೇ ಒಂದು ಸಾವಿರಾರು ಗುಹೆಗಳು ಕಾಣ್ತಿದ್ವಂತೆ. ಅದಕ್ಕೆ ನೋಡಿ, ನಾವು ಈ ಹಿಂದಿನ ಕಾಲದಲ್ಲಿ ನೆನ್ಸ್ಕೊಂಡ್ರೆ ಈ ಒಂಟಿಗೋಡೆ ಮನೆಗಳು ಅಂತಾರೆ, ಜಾಯಿಂಟ್ ಮನೆಗಳಿದ್ವು. ಹಳ್ಳಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿರೋರ್ಗೆ. ಒಂದೇ ಗೋಡೆ, ಅವ್ರ ಮನೆಗೂ ಇವ್ರ ಮನೆಗೂ ಬೇರೆ ಬೇರೆ ವ್ಯತ್ಯಾಸ ಅಲ್ಲ. ಒಂಟಿಗೋಡೆ ಅಂದ್ರೆ ಎಲ್ಲ ಅಂಟ್ಕೊಂಡಂಗ್ ಇರ್ತಿದ್ವು ಮನೆ, ಹಂಗಿದ್ವಂತೆ. ಇಲ್ಲಿ ಆ ಗುಹೆಗಳಿದ್ವಲ್ಲ, ಎಲ್ಲ ಅಂಟ್ಕೊಂಡಂಗ್ ಇದ್ವಂತೆ, ಒಂದಕ್ಕೊಂದು. ಹಾಗೆ ಗುಂಪಲ್ಲಿ ಎಷ್ಟೋ ಸೇರ್ಕೊಂಡು ಸಾವಿರಾರು ಕೊಠಡಿಗಳ ತರ ಆ ಮನೆಗಳು ಕಾಣಿಸ್ತಾ ಇದ್ವಂತೆ. ಅದು ಮಧ್ಯಭಾಗದಲ್ಲಿ ಬೀದಿ ಇತ್ತು, ಎರಡೂ ಪಾರ್ಶ್ವಗಳಲ್ಲಿ ಈ ತರ ಗುಹೆಗಳಿತ್ತು. ಈಗ್ಲೂ ಅದೇ ಸಿಸ್ಟಮ್ ನೋಡಿ. ಮಧ್ಯದಲ್ಲಿ ಬೀದಿ ಇದ್ರೆ ಸುತ್ತ ಆ ಕಡೆ ಈ ಕಡೆ ಅಂಚಲ್ಲಿ ಮನೆಗಳನ್ನು ಕಟ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಉನ್ನತ ವರ್ಗದ ಜನ ಎಲ್ಲಿರ್ತಾ ಇದ್ರು ಅಂದ್ರೆ, ಸ್ವಲ್ಪ ಎತ್ತರದಲ್ಲಿ ದೊಡ್ಡದಾಗಿ ಮನೆ ಕಟ್ಕೊಂಡಿರ್ತಿದ್ರು. ಇವರೆಲ್ಲ ಗುಹೆಗಳಲ್ಲೂ, ಭೂಮಿ ಒಳಗಡೆ ಇರೋ ಗುಹೆಗಳಲ್ಲಿ ಇರ್ತಿದ್ರು. ಅವ್ರ ಭೂಮಿ ಮೇಲ್ಗಡೆ ಗುಮ್ಮಟದ ಮನೆ ಅಂತಾರೆ. ಗುಮ್ಮಟದ ಮನೆ ಅಂದ್ರೆ ಗೋಳ ಗುಂಬಸ್ಸು, ಈ ಗುಮ್ಮಟದ ತರ ಕಾಣಿಸುತ್ತಲ್ಲ, ಆ ರೀತಿಯ ಮನೆಗಳನ್ನ ಕಟ್ಕೊಂಡಿದ್ದರಂತೆ. ಸ್ವಲ್ಪ ಮುಂದುವರೆದಂತಹ ವರ್ಗದವರು, ಉನ್ನತ ವರ್ಗದವರು ಅಂತ ಹೇಳ್ತಾರೆ. ಆ ಗುಮ್ಮಟದ ಕಂಬಗಳ ಮೇಲೆ ಕೆತ್ತನೆಗಳಿದ್ವಂತೆ. ಈಗ್ಲೂ ನೋಡ್ತೀವಲ್ಲ ನಾವು, ಮನೆಗಳ ಮೇಲೆ ಕೆತ್ತನೆಗಳೆಲ್ಲ ಮಾಡಿಸ್ಕೊಳ್ತಾ, ಆ ತರ ಅಲ್ಲೂ ಇತ್ತಂತೆ ಆ ಚಂದ್ರಗ್ರಹದಲ್ಲಿ ಆ ಒಂದು 5ನೇ ಪ್ರದಕ್ಷಿಣೆ ಸಮಯದಲ್ಲಿ. ಮನೆ ಸುತ್ತ ಮತ್ತೆ ಮುಂಭಾಗದಲ್ಲಿ ಪಡಸಾಲೆ ಇದ್ವಂತೆ. ನಾವೆಲ್ಲ ಈಗ ಮನೆ, ದೇವ್ರ ಕೋಣೆ, ಅಡಿಗೆ ಮನೆ, ಹಾಲು, ಪಡಸಾಲೆ ಎಲ್ಲ ಕಟ್ಕೋತೆ, ಹಂಗೆ ಅಲ್ಲೂ ಕೂಡ ಪಡಸಾಲೆಗಳಿದ್ವಂತೆ. ಮತ್ತೆ ಈ ಗುಮ್ಮಟಗಳ ಒಳ ಅಂಚಿನ ಮೇಲ್ಭಾಗದಲ್ಲಿ ವೃತ್ತಾಕಾರದ ಚಾವಣಿಗಳಿದ್ವಂತ. ತಾರಸಿ ಮನೆಗಳನ್ನು ನಾವೀಗ ಹೇಳ್ತೀವಿ, ಹಂಗೆ ಆವಾಗ್ಲೂ ಕಟ್ಕೊಂಡಿದ್ರು ಅಂತ. ನಗರದ ಮಧ್ಯಭಾಗದಲ್ಲಿ ಅತ್ಯಂತ ಎತ್ತರದಲ್ಲಿರ್ತಕ್ಕಂತಹ ಮನೆಗಳು ಇರ್ತಾ ಇರ್ತಂತೆ. ಯಾವುದೋ ಒಂದು ಊರು, ಒಂದು ನಗರ ಅಂದ್ರೆ ಮಧ್ಯಭಾಗದಲ್ಲಿ ಸ್ವಲ್ಪ ಎತ್ತರದಲ್ಲಿದ್ದಂತಹ ಮನೆ. ಆ ಮನೆಗಳಲ್ಲೂ ಕೂಡ ನೋಡಿ,
5 ಗುಮ್ಮಟದ ಮನೆ, 3 ಗುಮ್ಮಟದ ಮನೆ ಇರ್ತಾ ಇದ್ವು. ನಾವ್ ಹೇಳ್ತಿಲ್ಲ 5 ಅಂತಸ್ತಿನ ಮನೆ, 3 ಅಂತಸ್ತಿನ ಮನೆ ಅಂತೀವಿ ಈಗ. ಆವಾಗ 3 ಗುಮ್ಮಟದ ಮನೆ, 5 ಗುಮ್ಮಟದ ಮನೆ ಅಂದ್ರೆ 5 ಗುಮ್ಮಟದ ಮನೆ ಅಂದ್ರೆ ಬಹಳ ಪ್ರತಿಷ್ಠಿತ ವ್ಯಕ್ತಿ, ಬಹಳ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂತ ವ್ಯಕ್ತಿಗಳು ಇರ್ತಾ ಇದ್ದಂತಹ ಜಾಗ ಅಂತ ನಾವು ತಿಳ್ಕೊಳ್ಬಹುದು. ಇವು ಈ ಗುಮ್ಮಟದ ಮನೆಗಳು ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಚೂಪಾಗ್ತಿದ್ವಂತೆ, ನೋಡಕ್ ಹೆಂಗ್ ಕಾಣಿಸ್ತಿದ್ವು ಅಂತ ಹೇಳ್ತಾರೆ. ಮೇಲ್ಗಡೆ ಆ ಗುಮ್ಮಟದ ಮನೆಯ ಮೇಲ್ಗಡೆ ಅಲ್ಲಿ ಉಯ್ಯಾಲೆ ಕೂಡ ಇತ್ತಂತೆ. ಅವ್ರು ಗಮನಿಸೋದ್ ನೋಡಿ, ಎಷ್ಟೆಷ್ಟು ಅವರ ಗಮನ ಪ್ರಜ್ಞೆಯಲ್ಲಿ ಎಷ್ಟು ಗಮನಿಸಿದ್ದಾರೆ ಅಂತ. ಅಂದ್ರೆ ಚಂದ್ರಗ್ರಹದಲ್ಲಿ ಇದು ಅತ್ಯುನ್ನತ ಮಟ್ಟದ ಮಾನವ ವರ್ಗ, ಅತ್ಯುನ್ನತ ಮಟ್ಟದ ಮಾನವ ವರ್ಗ ಚಂದ್ರಗ್ರಹದಲ್ಲಿ ಮುಂದುವರೆದಂತಹ ನಾಗರಿಕತೆಯಲ್ಲಿ 5ನೇ ಪ್ರದಕ್ಷಿಣೆಯಲ್ಲಿ ಜೀವಿಸಿದ್ದಂತಹ ಜೀವಿಗಳು. ಅಲ್ಲಿ ಮನುಷ್ಯ ವರ್ಗದಿಂದ ಜೀವನ್ ಮುಕ್ತರಾಗಬೇಕು ಅಂತಂದ್ರೆ ಅವ್ರಿಗೆ ಇಟ್ಟಿದ್ದಂತಹ ಗುರಿ ಅರ್ಹತ್ ಪದವಿ, ಅಂದ್ರೆ 4 ದೀಕ್ಷೆಗಳನ್ನ ಪಡ್ಕೊಂಡ್ರೆ ಅವರು ಜೀವನ್ ಮುಕ್ತರಾಗಬಹುದಾಗಿತ್ತು. ಈಗ 5ನೇ ಮಾಲೆಯಲ್ಲಿ ನಮಗೆ ನಿಗದಿ ಮಾಡಿರ್ತಕ್ಕಂಥದ್ದು 5 ದೀಕ್ಷೆ. 5 ದೀಕ್ಷೆ ಪಡ್ಕೊಂಡ್ರೆ ಜೀವನ್ ಮುಕ್ತರಾಗ್ಬೋದು. ಆದ್ರೆ ಚಂದ್ರಗ್ರಹದಲ್ಲಿ 4 ದೀಕ್ಷೆಗಳನ್ನ ಪಡ್ಕೊಂಡ್ರೇನೆ ಅವರು ಜೀವನ್ ಮುಕ್ತ ಸ್ಥಿತಿಗೆ ಹೋಗಬಹುದಾಗಿತ್ತು. ಹೀಗೆ ಅವ್ರು ನೋಡ್ತಾರಂತೆ. ಹೀಗೆ ಆ ಒಂದು ಗ್ರಹದಲ್ಲಿ ಜೀವನ್ ಮುಕ್ತರಾದಂತಹವರು ಮುಂದೆ ಅದೇ ಗ್ರಹದ ಪ್ರಭುಗಳಾಗ್ಬೋದು. ಅಂದ್ರೆ ಅಲ್ಲಿ ಅಂತರಂಗ ಸರ್ಕಾರ ಅಂತ ಒಂದಿರುತ್ತಲ್ಲ, ಆ ಗ್ರಹದಲ್ಲಿ ಜೀವ ವಿಕಾಸ ನಡೀತಕ್ಕಂಥದ್ದು, ಅವುಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ವಹಿಸ್ಕೊಂಡಿರುವಂತವ್ರು ಜೀವನ್ಮುಕ್ತರು, ಆ ವರ್ಗಕ್ಕೆ ಸೇರಿದಂತವ್ರು ಅವರಲ್ಲಿ ಒಬ್ಬರಾಗಿ ಸೇರಿ ಹೋಗ್ತಾ ಇದ್ರು. ಅಂದ್ರೆ ಚಂದ್ರಗ್ರಹದ ಪ್ರಭುಗಳಾಗ್ತಾ ಇದ್ರು ಅಂತ ಹೇಳ್ತಾರೆ. ಅವ್ರು ಯಾವುದೋ ಒಂದು ಕೊಠಡಿಯಲ್ಲಿ ಹೇಳಿದ್ರಲ್ಲ, ಬಹಳ ಉನ್ನತ ವರ್ಗದಲ್ಲಿದ್ದಂತಹ ಒಂದು ದೊಡ್ಡ ಮನೆಯಲ್ಲಿ ಒಬ್ಬ ಹುಡುಗ ಕೂತಿದ್ನಂತೆ. ಅವನ್ ಏನೋ ಬರೀತಾ ಇದ್ನಂತೆ. ಅದ್ ಏನ್ ಬರವಣಿಗೆನೋ, ಅದ್ ಏನ್ ಲಿಪಿನೋ ಇವ್ರಿಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾರೆ. ಇರ್ಲಿ, ಈ ಒಂದು ಪ್ರದಕ್ಷಿಣೆಯಲ್ಲಿ ಅಂದ್ರೆ 5ನೇ ಪ್ರದಕ್ಷಿಣೆ ಬಗ್ಗೆ ಹೇಳ್ತಿದಾರಲ್ವಾ, ಆ ಪ್ರದಕ್ಷಿಣೆಯಲ್ಲಿ ಯೋಗ ಮಾರ್ಗವನ್ನ ಪ್ರವೇಶ ಮಾಡತಕ್ಕಂತಹ ಸ್ವಲ್ಪ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಂತಹ ಮನುಷ್ಯರು ಜೀವನ್ ಮುಕ್ತರ ಜೊತೆ ಸಂಪರ್ಕ ಇಟ್ಕೊಂಡಿದ್ದರಂತೆ. ಈಗಲೂ ನೋಡ್ತೀವಲ್ಲ, ಈಗ ಬೆಸೆಂಟ್ ಇರ್ಬೋದು, ಬ್ಲವಾಟ್ಸ್ಕಿಯರ್ ಇರ್ಬೋದು, ಆಲ್ಕಾಟ್ರ, ಅವರೆಲ್ರಿಗೂ ಕೂಡ ಜೀವನ್ ಮುಕ್ತರ ಜೊತೆ ಸಂಪರ್ಕ ಇತ್ತಲ್ವಾ. ಅವರೆಲ್ಲ ಯೋಗ ಮಾರ್ಗವನ್ನ ಪ್ರವೇಶಿಸಿದ್ದಂತವ್ರು. ಅದೇ ಒಂದು ರೀತಿ ಅಲ್ಲೂ ಕೂಡ ಇತ್ತು ಅಂತ ಹೇಳ್ತಾರೆ. ಯಾರು ಯೋಗ ಮಾರ್ಗವನ್ನ ಪ್ರವೇಶ ಮಾಡೋರಿದ್ದಾರೋ, ಹೆಚ್ಚು ಬೆಳೆದಿದ್ರು, ವಿಕಾಸ ಹೊಂದಿದ್ರು, ಅವ್ರಿಗೂ ಕೂಡ ಆ ಗ್ರಹದಲ್ಲಿ ಇದ್ದಂತಹ ಜೀವನ್ ಮುಕ್ತ ಮಹಾತ್ಮರ ಜೊತೆ ಸಂಪರ್ಕ ಅಂತಕ್ಕಂಥದ್ದು ಇತ್ತು ಅಂತ ಹೇಳ್ತಾರೆ. ಆ ಜೀವನ್ ಮುಕ್ತರು ಅಥವಾ ಅಲ್ಲಿ ಒಂದು ಅಂತರಂಗ ಸರ್ಕಾರ ಇತ್ತು. ಈಗ ನಾವೇನ್ ಹೇಳ್ತೀವಿ, ಅಂತರಂಗ ಸರ್ಕಾರ ಇದೆ ಈ ಭೂಮಿಯ ಮೇಲೆ ಎಲ್ಲವನ್ನು ನೋಡ್ಕೊಳ್ತಕ್ಕಂಥದ್ದು, ಹಾಗೆ ಚಂದ್ರಗ್ರಹ ಇದ್ದಾಗ್ಲೂ ಕೂಡ ಅಲ್ಲೂ ನಾಗರಿಕತೆ ಬೆಳೀತಾ ಇದ್ದಾಗ ಅಲ್ಲೂ ಕೂಡ ಒಂದು ಅಂತರಂಗ ಸರ್ಕಾರ ಅಂತ ಇತ್ತು. ಅಲ್ಲಿಗೆ ಜೀವನ್ ಮುಕ್ತರು ಎಲ್ಲಿಂದ ಬಂದಿದ್ರು? ಬರೀ ಅದೇ ಗ್ರಹದಿಂದ ಅರ್ಹತ್ ಪದವಿಯನ್ನ ಪಡ್ಕೊಂಡು ಜೀವನ್ ಮುಕ್ತರಾದಂಥವ್ರು ಮಾತ್ರವೇ ಅಲ್ಲ, ಹಿಂದಿನ 2 ಮಾಲೆ, ಮೊದಲನೆಯ ಮಾಲೆ, 2ನೇ ಮಾಲೆಯಲ್ಲಿ ಮನುಷ್ಯರಾಗಿದ್ದವರು ಜೀವನ್ ಮುಕ್ತರಾಗ್ತಾರಲ್ಲ, ಅವರು ಕೂಡ ಈ ಮಾಲೆಯಲ್ಲಿ ಬಂದು ಈ ಅಂತರಂಗ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದನ್ನ ನಾವು ಹಿಂದೆನೆ ನೋಡಿದ್ವಿ. ಈ ಗ್ರಂಥದಲ್ಲಿ ಪ್ರಾರಂಭದಲ್ಲಿ ಹೇಳ್ತಾರೆ, ಯಾರು ಮೊದಲನೇ ಮಾಲೆಯಲ್ಲಿ ಮತ್ತೆ 2ನೇ ಮಾಲೆಯಲ್ಲಿ ಜೀವನ್ ಮುಕ್ತರಾಗ್ತಾರೋ ಅವರನ್ನ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥದಲ್ಲಿ ಬ್ಲವಾಟ್ಸ್ಕಿ ಅಮ್ಮನವರು ಬರ್ಹಿಷತ್ ಪ್ರಭುಗಳು ಅಂತ ಕರೀತಾರೆ. ಬರ್ಹಿಷತ್ ಪ್ರಭುಗಳು ಅಂತ 2ನೇ ಮಾಲೆಯಲ್ಲಿ ಅವ್ರು ಕಾಣಿಸ್ತಾರೆ. ಅವರೇ ಮುಂದೆ 3ನೇ ಮಾಲೆಯಲ್ಲಿ ಅಗ್ನಿಶ್ವಾತ್ತ ಪ್ರಭುಗಳು ಅಂತಾರೆ. ಅಗ್ನಿಶ್ವಾತ್ತ ಪ್ರಭುಗಳು ಅಂತ ಅವರೇ 3ನೇ ಮಾಲೆಯಲ್ಲಿ ಬಂದಿರ್ತಾರೆ. ಅವರು ಅಂತರಂಗ ಸರ್ಕಾರದಲ್ಲಿರ್ತಾರೆ. ಜೀವ ವಿಕಾಸ ಕ್ರಿಯೆಯನ್ನ ಸೌರ ಬ್ರಹ್ಮಾಂಡಾಧಿಪತಿಗಳ ಹೈರಾರ್ಕಿ ಇರುತ್ತೆ, ಅವರ ಕೈ ಕೆಳಗಡೆ ಆ ಒಂದು ಸಂಸರಣೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂತ. ಈ ಜೀವನ್ ಮುಕ್ತರು ಅಂತರಂಗ ಸರ್ಕಾರದಲ್ಲಿ ಇದ್ರು ಅಂತ ಹೇಳ್ತಾರಲ್ಲ, ಅವ್ರು ಎಲ್ಲಿದ್ರಪ್ಪ ಅಂದ್ರೆ ಎತ್ತರವಾದ ಪರ್ವತಗಳ ಮೇಲೆ ದುರ್ಗಮವಾದಂತಹ ಪ್ರದೇಶದಲ್ಲಿ ವಾಸ ಮಾಡ್ತಿದ್ರು. ಈಗ ನಾವೇನ್ ಹೇಳ್ತೀವಿ, ಅಂತರಂಗ ಸರ್ಕಾರದ ಜೀವನ್ ಮುಕ್ತಿ ಇರ್ತಕ್ಕಂಥದ್ದೇ ಟಿಬೆಟ್ ಕಣಿವೆಗಳಲ್ಲಿ, ಹಿಮಾಲಯ ಪರ್ವತಗಳ ಮೇಲೆ ಅಂತ ಹೇಳಿದೀವಲ್ಲ, ಹಾಗೆ ಅಲ್ಲೂ ಕೂಡ ಚಂದ್ರಗ್ರಹದಲ್ಲಿ ಎತ್ತರವಾದ ಪರ್ವತ ಪ್ರದೇಶದಲ್ಲಿ ದುರ್ಗಮವಾಗಿದ್ದಂತಹ ಸ್ಥಳದಲ್ಲಿ ಎಲ್ರ ಕಣ್ಗೂ ಕಾಣಿಸ್ತಿರ್ಲಿಲ್ಲ, ಆ ರೀತಿಯ ಒಂದು ಪ್ರದೇಶದಲ್ಲಿ ಜೀವನ್ ಮುಕ್ತರು ವಾಸ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅಂದ್ರೆ ವ್ಯವಸ್ಥೆ ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಕಾಣಿಸ್ತಕ್ಕಂಥದ್ದು. ನಾವು ಮುಖ್ಯವಾಗಿ ಈ 3ನೇ ಮಾಲೆಯಲ್ಲಿ ಚಂದ್ರಗ್ರಹದ ಮೇಲೆ
ಇದ್ದಂತಹ ನಾಗರಿಕತೆ, ಪ್ರಾಣಿಗಳು, ಸಸ್ಯಗಳು, ಮನುಷ್ಯರ ಒಂದು ವೈಖರಿ, ರೀತಿ ನೀತಿ, ಅಲ್ಲಿದ್ದಂತಹ ಸಂಬಂಧ ಎಲ್ಲವನ್ನು ಗುರುತಿಸ್ಕೊಳ್ತಾ ಬಂದ್ರೆ ನಾವು ಎಷ್ಟೊಂದು ಸಾಮ್ಯತೆ ಈಗಿನ ಪ್ರಸ್ತುತ ಈ 4ನೇ ಮಾಲೆಯಲ್ಲೂ ಭೂಮಿಯ ಮೇಲೂ ಇರತಕ್ಕಂಥದ್ದನ್ನ ನಾವು ಕಂಡುಕೊಳ್ಬಹುದು. ಇಷ್ಟು ವಿಚಾರಗಳನ್ನ ಅವರು ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾರೆ. ಇಷ್ಟು ಹೇಳ್ತಾ ಈ ದಿನದ ಒಂದು ವ್ಯಾಸಂಗ ತರಗತಿಯನ್ನ ಮುಕ್ತಾಯ ಮಾಡೋಣ. ಎಲ್ರಿಗೂ ಧನ್ಯವಾದ.